ಹಾ ಹಾ ಅದ್ಯಾವ್ದೋ ಇನ್ನೊಂದು ನೋಡ್ಕೊಂಡು ಮದ್ವೆ ಮಾಡ್ಕೊಂಡು ಆರಾಮಾಗಿರು ಹಾ. ಊರ ಅಂತ ನಾನು ಹೇಳ್ತಿರೋದು. ಮಗನು ಸೊಸೆನು ಆಮೇಲೆ ಹಳೆಯ ಮಗ ಬಂದು ಕೆರೆನಾಗ ಉಯ್ಸ ಆಮೇಲೆ ಊರ್ ಬಿಟ್ಟು ಮೂರ್ ಪಟ್ಟೆ ಹೇಳಿಸ್ಕೊಂಡು ಊರ್ ಬಿಟ್ಟು ಹೆರಗಿನ ಹಾರ ಹಾಕ್ಸ್ಕೊಂಡು ಹೋಗ್ಬೋತಾರ. ನೀವು ಯಾರೋ ದೊಡ್ಡ ಸ್ವಾಮಿಗಳು ಹೇಳ್ತಾ ಇರೋದು. ನಾನ್ ನರಸಿಂಹರಾಜ ಬಳ್ಳಾಪುರ ಕಣ. ಹಲೋ, ಎಲ್ಲಿದ್ದೀರಾ? ಶುಕ್ಲಾಂ ಭದ್ರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ಭಜನಂ ಧ್ಯಾಯ ಸರ್ವವಿಘ್ನೋಪ ಶಾಂತಯೇ. ಕಂದ ಯಾರು ಸ್ವಾಮಿಗಳ? ಹಾ ಕಂದ, ಹೇಳಿ ಸ್ವಾಮಿ. ಹೋಗಿದ್ದ ಕಾರ್ಯ ಏನಾಯ್ತು? ಏನ್ ಕಾರ್ಯ? ಇನ್ನೇನ್ ಏನ್ ಹೋಗಿದ್ದು ಕಂದ? ಹೆಣ್ಣು ಹೊಟ್ಟೆ ಹೊರಗೆ ಹೋಯ್ತು. ಏನಾಯ್ತು? ಹೆಣ್ಣು ಮುಚ್ಚೋ ಮಧಾಂದ, ಹೆಣ್ಣು ಗಂಡು ಏನಾಯ್ಕೆ? ನಮ್ಮ ಅಪ್ಪ ಅಮ್ಮನೆ ಮದ ಅಂತ ಅಂತಿಲ್ಲ, ಈಗ ಬಿಟ್ರಿ ಬಿಟ್ಟಿದ್ ನಾನು. ಹೇಳಿ. ಹೆಣ್ಣು ಗಂಡು ನೀವ್ ನೋಡ್ಕೊಂಬರಕ್ ಹೋಗಿದ್ದು, ನೀವ್ ಹೆಣ್ಣಿನ ಕಡೆ ಅಲ್ವನು? ಹಾ ಕಾರ್ಯ ನಂಗೆ ಗೊತ್ತಾಗ್ಲಿಲ್ಲ ಸ್ವಾಮಿ. ಯಾಕೋ ಮಧಾಂದ? ಅಯ್ಯೋ ನಿಂತ ಏನಾಯ್ಕೆ? ಅಯ್ಯೋ ಎಷ್ಟು ಬೈತೆ. ಅಯ್ಯೋ ನಿಂತ ಲಾಸ್ಟಿಗೆ ಹೋದ್ ನನ್ನ ಕೈನಲ್ಲಿ ಹೋಗೋದ ಮಗನೇ ಇಟ್ಟಿ ಯಾಕಂತ ಅಯ್ಯೋ ಹೇಳಿ ಸ್ವಾಮಿ. ನೀನು ಹಾ ಹಿಮಾಲಯ ಪರ್ವತದಿಂದ ಬರ್ಬೇಕಾದ್ರೆ ನಾನು ನಿಮ್ಗೆ ಒಳ್ಳೇದೆಲ್ಲ ಮಾಡಿ ನೆಡ್ಕೊಂಡು ಬಂದು ನಾನು ತುಮಕೂರಿಗೆ ಬಂದು ನಿನ್ನೆ ಊರಿಗೆ ಬಂದು ನಿಮ್ಗೆಲ್ಲ ಒಳ್ಳೆ ರಾಜಕೀಯದಲ್ಲಿ ಎಲ್ಲ ಒಳ್ಳೇದು ಮಾಡ್ಲಿ, ನಿನ್ನ ಮನೆತನದ ಮದುವೆ ಮುಂಜಿ ಕಾರ್ಯ ಮುಂದೆ ಮಠ ಮಾರಿಯ ಎಲ್ಲೋಕೆಲ್ಲ ಒಳ್ಳೇದು ಮಾಡಿ, ನಿಂಗೆ ವ್ಯಾಪಾರ ಎಲ್ಲ ಚೆನ್ನಾಗಿ ಮಾಡಿ, ನಿಮ್ಗೆ ಹೋಗ ದಾರಿಯಲ್ಲಿ ವಿಘ್ನ ವಿನಾಶಕವನ್ನೆಲ್ಲ ಮಾಡಿ ವಿದ್ಯೆ ಆರೋಗ್ಯ ಸಕಲ ಸೌಂಭಾಗ್ಯ ಮಾಡಿಕೊಂಡು ನೀವೆಲ್ಲ ಮಾತಾಡ್ಬೇಕಾರೆ. ಸರ್ ನಮಸ್ತೆ, ನಾನು ನಾಗರಾಜು ಸರ್. ಅದೇ ನಾನು ಮದುವೆ ಬ್ರೋಕರ್ ಸರ್. ಹೇಳಿ ಸ್ವಾಮಿ. ಚೆನ್ನಾಗಿದ್ದೀರಾ ಸರ್? ಊಟ ಇನ್ನ ಇಲ್ಲ. ನಮ್ದು ಗುರುವಾರ ನಮ್ಮ ತಂದೆ ತಾಯಿದು ಮದುವೆ ಇದೆ ಸರ್, ಬರ್ಬೇಕು. ಹಲೋ ಹಲೋ, ಯಾರು? ಗುರುವಾರ ನಮ್ ತಂದೆ ತಾಯಿದು ಮದುವೆ ಇದೆ ಸರ್, ಬರ್ಬೇಕು ದಯವಿಟ್ಟು. ಇಲ್ಲೇ ಖಂಡಿತ ಬರ್ತೀನಿ ಸ್ವಾಮಿ. ಮನೆ ಕೊಟ್ಟಿದ್ರ ಪತ್ರಿಕೆ? ಮನೆಯಲ್ಲಿ ಲಗ್ನ ಪತ್ರಿಕೆ ಕೊಡಕ್ ಬಂದಿದ್ದೆ, ಅವಾಗ್ಲೇ ಇರ್ಲಿಲ್ಲ, ನಿಮ್ ಮನೆ ಗೊತ್ತಾಗ್ಲಿಲ್ಲ. ತುಮಕೂರು ಐತೆ ಸ್ವಾಮಿ. ತುಮಕೂರು ಕೇಳ್ದೆ ಅಕ್ಕವ್ರಿಗೆ, ಅದಕ್ಕೆ ಖಂಡಿತ 25ನೇ ತಾರೀಕು ತಿರ್ಗಾ ಹೇಳಿಲ್ಲ ಪಾಳಿಲ್ಲ ಅನ್ಕೊಂಬೇಡ್ರಿ. ಬರ್ತೀವಿ ಸ್ವಾಮಿ, ಬರ್ತೀವಿ. ನಮ್ ತಂದೆ ಏನೋ ಕೆಲಸ ಮಾಡ್ಕೊಂಡಿದ್ರಲ್ಲ ನಮ್ ತಂದೆ, ಅಲ್ಲೇ ನಮ್ ರಿಲೇಷನ್ ಅಲ್ಲೇ ನೋಡಿ ಮದುವೆ ಮಾಡ್ತಾ ಇದೀವಿ ಸರ್. ಏನ ಒಳ್ಳೇದ್ ಬಿಟ್ರೆ, ಟೈಮ್ ಬಂದಾಗ ಮಾಡ್ಲೇಬೇಕು. ಇವಾಗ ನಾವು ನಮ್ಮ ಮಕ್ಳಿಗೆ ಟೈಮ್ ಬರೋ ಹೊತ್ತಿಗೆ ಮಾಡ್ದು, ಕೊರೋನಾ ಏನು ಕೇಳಲಿಲ್ಲ. ಮಾಡ್ದು ಅದೇ ನಂದೇ ಅದೇ ನಮ್ಮ ಅಪ್ಪಂಗ್ ವಯಸ್ಸು ಇನ್ನೇನ್ ಸರ್, ಎಲ್ಲಾ ಏಜ್ ಆಗ್ತಾ ಆಯ್ತು. ಎಲ್ಲಾರು ಏನ್ ವಯಸ್ಸಾಯ್ತು ಮದುವೆ ಮಾಡಲ್ಲ ಅಂತ ಇನ್ನೂ ಎಷ್ಟು ವರ್ಷ ಮಾಡಿಕೊಳ್ಳಿ ಸರ್ ನಾನು. ಒಂದ್ ಮೇಲೆ ಯಾವ ಮದುವೆ ಇದು ಏನೋ ಕೂಡಿ ಬರ್ತೈತೆ ಅಂತ ಹೇಳ್ತಾರಲ್ಲ, ಅವಾಗ ನೋಡಿ ನಾವ್ ಯಾರು ಹಿಡಿದ್ರು ನಿಲ್ಲಲ್ಲ. ಅದು ಆಗಿ ಮದುವೆ ನಾವ್ ನೋಡಿ ಒಂದ್ ವರ್ಷ ಎರಡು ಮಾಡಕ್ ಇನ್ನೇನ್ ಇನ್ನೊಂದ್ ತಿಂಗಳು ಕಳೆದ್ರೆ 2 ಮದುವೆ ಆಗ್ಬೋದು. ನಾವ್ ಮಾಡ್ಲೇಬಾರ್ದು ಅಂತ ಇತ್ತು, ಇನ್ನು ಚಿಕ್ಕ ವಯಸ್ಸು ಅಂತ. ಹಂಗ ಏನ್ ಮಾಡಕ್ಕಾಗುತ್ತೆ ಕೂಡಿ ಬಂದಾಗ. ಅದೇ ನಮ್ ತಂದೆಗೂ ಆಲೆ 25 ವರ್ಷ ಆಗಿತ್ತು. ಒಂದು ಏರೋದ ಅಂದ್ರೆ ಅದು ಒಂದ್ ಇರ್ಲಿ ಇಲ್ದಲೆ ಇರ್ಲಿ ಆಗೋಗ್ತದೆ ಸ್ವಾಮಿ. ಇದು ಮದುವೆ ಮನೆ ಅಂತ ಅಂದ್ರೆ ಕಷ್ಟ. ಅದಕ್ಕೆ ಸುಮ್ನೆ ನೋಡಿದ್ರು ಈ ಕಾಲದಾಗೆ ಮನೆ ಕೈ ಎತ್ತಿರ್ರಿ ಅವ್ರ ಕಡೆಗೆ ಕೊಟ್ಟರೆ ಅವರು ಬಾಳ್ವೆ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಸುಮ್ನೆ ಏನ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಚಿಕ್ಕ ವಯಸ್ಸು ಅಂತಿದ್ರು. ನಮ್ ಸಾರ್ ನಿಜ ನಂಬ್ತಿರೋ ಬಿಡ್ತಿರೋ, ಈ ಶುಕ್ರವಾರ ಬಂದ್ರೆ ನಮ್ಮ ಅಪ್ಪಂಗೆ 24 ತುಂಬ 25 ಬೀಳುತ್ತೆ ಗೊತ್ತಾ? ನೀವ್ ನಂಬ್ತೀರಾ? ಇವಾಗ ನಾವೆಲ್ಲ ಇವಾಗ ನೋಡಿ 19 ವರ್ಷಕ್ಕೆ ಮದುವೆ ಆದ ನಾವು. ಅವಾಗ ನಮ್ಮ ಇದ್ರಾಗೆ ಒಳ್ಳೆ ವಯಸ್ಸು ಬಿಡ್ರಿ. ನೀವು ನಮ್ಮ ಅಪ್ಪನ್ ನೋಡಿದಿರಲ್ಲ ಬೆಳ್ಳಾವಿ ಸಂತೆಗೆಲ್ಲ? ಅದೇ ಬೆಳ್ಳಾವಿ ಸಂತೆಲ್ಲ ನಮ್ಮ ಅಪ್ಪನ ನೋಡಿದ್ರಲ್ಲ, ಸುಣ್ಣ ಮಾಡ್ತೈತಲ್ಲ ಸುಣ್ಣ. ಅದೇ ಇದು ಇದೆಂತ ಅರ್ವಿ ಕರೆಕ್ಟ್ ನೋಡ್ರಿ. ಬಿದ್ರ ನೀವು? ಮರ್ತ್ಬಿಟ್ಟಿದ್ಯಣ್ಣ. ಇಲ್ಲ ಬಿದ್ರೆ ಅದೇ ಮಡಿಕೆ ಎಲ್ಲ ತುಂಬ್ಕೊಂಬತ್ತಾರಲ್ಲ ಸುಣ್ಣ. ಅಲ್ಲ ನಮ್ಮ ಅಪ್ಪಗೆ 25 ವರ್ಷ ಕಾಣಿಸುತ್ತಾ?
ನಮ್ಮ ಅಪ್ಪಗೆ 25 ವರ್ಷ ನಂಗೆ ಗೊತ್ತಾಗುತ್ತಾ ನೋಡ್ರಿ. ನಮ್ಮ ಅಪ್ಪಗೆ 25 ವರ್ಷ, ನನಗೆ ನನಗೆ 40. ಸುಣ್ಣ ಮಾಡ್ತಿದ್ದಲ್ಲ ತಾತ್ನ ಆತಂಗೆ ನಮ್ ಸುಣ್ಣ ಮಾರ್ತ ನಮ್ಮ ಅಪ್ಪಂಗೆ 25 ವರ್ಷ, ನನಗೆ 46 ವರ್ಷ. ಏನೋ ಒಂಚೂರು ವ್ಯತ್ಯಾಸ ಆಯ್ತಾ ಇಬ್ರಿಗೂನು? ಹಲೋ ಸಮಯ, ಯಾರೋ ನೀವು? ನಾಗರಾಜು, ಆ ಇದು ಸುಣ್ಣ ಮಾಡ್ತಿದ್ದಲ್ಲ ತಾತಂದ ಮದುವೆ? ಈ ಗುರುವಾರ. ಅಯ್ಯೋ ಅಯ್ಯೋ ಅಯ್ಯೋ. ನೀವು ಅವ್ರಿಗೆ ಏನಾಗಬೇಕು? ಮಗ ಅಲ್ವಾ ನಾನು ಸರ್, ದೊಡ್ಡ ಮಗ ನಾಗರಾಜ, ಮದುವೆ ಬಿಡೋಕರು. ಅವ್ರಿಗೆ ಮದುವೆ ಮಾಡ್ತಾ ಇದ್ದೀಯ ನೀನು? ಯಾಕೆ? ಅಮ್ಮನ ಇದು ಹಿಂಗಾಗಿ ನನ್ಗೆ ಇವಾಗ ಇನ್ನೊಂದ್ ಸ್ವಲ್ಪ ದಿನದ ಹುಚ್ಚಿಡಿತೈತೆ ಅಂತ ಜನ ಹೇಳೋದು. ನಮ್ಗೆ ಓಯ್ ನಾಗರಾಜ್ ಇವ್ರೆ, ನಿಮ್ಮ ಇವ್ರೆ ನನಗಿನ್ನ ಹುಚ್ಚ ಹಿಡ್ದಿಲ್ಲ. ಅಲ್ಲ ಸರ್, ನಮ್ಮ ಅಮ್ಮ ಮೊದಲನೇ ಹೆಂಡತಿ ತೀರೋಗಿದ್ರಲ್ಲ. ಮೊದಲನೇ ತಾತ ಇದು ಗೂರ್ ಹತ್ಕೊಂಡ್ ತೊಳ್ಟೆ ಕೆಮ್ಮು ಆಚೆಗೆ ದುಗ್ಯಾಕಲ್ಲ, ಅದನ್ನ ಮದುವೆ ಮಾಡ್ತೀಯ? ಏನು ಮಾಡ್ಕೊಳ್ಳಿ ಬಿಡಿ ಸರ್. ಅದು ಅಲ್ಲ, ಅಜ್ಜಿ ಗೂರ್ ಹಚ್ಚಿ ಟಿಬಿ ಕಾಯಿಲೆ ನಾಯಿ ಕುಂತೈತೆ. ಅದು ನಾನು ಇದೇನಪ್ಪ ಅಂತ ಈಗ ಸುಣ್ಣ ಮಾಡೋದು ಬೆಳ್ಳೆ ಅನ್ನೋತಿ ಗೊತ್ತಾದ ನನಗೆ. ಯಾವ್ದಾರ ಇವನು ಅಮ್ಮ ನನಗ್ ಮೊದ್ಲು ನನ್ ಬುದ್ಧಿ ಈಗ ತೊಳ್ಕೊಂಡ ಹೆಂಗೋಪ್ಪ ನಾನು ತಾಯಿನ ನರಸಿಂಹಣ್ಣ. ನಾನು BN ನರಸಿಂಹರಾಜು. BN ನರಸಿಂಹರಾಜು ಅವ ನಮ್ ನರಸಿಂಹಣ್ಣ ಅಲ್ವಾ? ಅಲ್ಲಲ್ಲ, BN ನರಸಿಂಹರಾಜು. BN ನರಸಿಂಹರಾಜು ಲೇಟ್ ನರಸಿಯಪ್ಪ. BN ನರಸಿಂಹರಾಜು ಲೇಟ್ ನರಸಿಯಪ್ಪ. ಮೊನ್ನೆ 3 ತಿಂಗಳ ಹಿಂದೆ. 3 ತಿಂಗಳು ಅಲ್ಲಿ 4 ತಿಂಗಳು ಆಗ್ತಾ ಬಂತು. ಸತ್ತೋಗಿದ್ರಲ್ಲ, ತಿರ್ಗಾ ಮೊನ್ನೆ ಬದುಕಿದ್ರು. ಹೋಗೋರೆಲ್ಲ ಹೋಯ್ಲು ಮಣ್ಣಿಗೆ. ಮಣ್ಣು ಮುಚ್ಚಿದ್ರಲ್ಲ? ಮಣ್ಣು ಮುಚ್ಚಿದ್ರು. ತಿರ್ಗಾ ಆಮೇಲೆ ಮಣ್ಣು ಮುಚ್ಚಿ ಆದ್ಮೇಲೆ ತೆಗ್ದು ಅವಾಗ ಉಸಿರಾಡ್ತಿತ್ತು. ಮಣ್ಣು ಮುಚ್ಚಿದ್ವಲ್ಲ, ತಿರ್ಗಾ JCB ತಗ್ಸುದು ಉಸಿರಾಡ್ತಿತ್ತು. ತಿರ್ಗಾ ಮಣ್ಣೆಲ್ಲ ತೆಗ್ದು ಕ್ಲೀನ್ ಮಾಡಿ ಸ್ನಾನ ಮಾಡ್ಸಿ ತಿರ್ಗಾ ಚೆನ್ನಾಗ್ ಊಟ ಮಾಡ್ಕೊಂಡೆಲ್ಲ ಓಡಾಡ್ಕೊಂಡಿತ್ತು. ತಿರ್ಗಾ ಈಗ ಬೆಳಗಿನ ಜಾವ 4 ಗಂಟೆಗೆ ಪ್ರಾಣ ಹೊಲ್ಟೈತಣ್ಣ. ತಿರ್ಗಾ ಮಣ್ಣು ಮಾಡಿಕೊಂಡಿದೀವಿ. ಜಾಸ್ತಿ ಜನ ಸೇರಂಗಿಲ್ವಲ್ಲ, ಅವಾಗ ಬಾರಣಿ ಈಗ ಬಂದ್ಬಿಡು ಜಲ್ದಿ. ನಾನ್ ಬರಲ್ಲ. ಯಾಕೆ? 3-4 ಸಲ ಮಣ್ಣು ಮಾಡ್ತಾರ? ಯಾರನ್ನ 3-4 ಸಲ ಮಣ್ಣು ಮಾಡ್ತಾರ? 3-4 ಸಲ ಅಲ್ಲ, ಬಂದಿದ್ದು ಅವತ್ತು ಹಾಲು ತುಪ್ಪ ಬಿಡಕ್ ಹೋದ, ಮಣ್ಣಿಂಗ್ ಅಳ್ಳಾಡ್ತಾ ಇತ್ತು. ಏನ್ ಮಣ್ಣಿಂಗ್ ಅಳ್ಳಾಡ್ತೈತಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ದೋ, JCB ತರಿಸ್ತಿ ಮಣ್ಣು ತಗ್ಗಿಸ್ತು. ನೋಡ್ರೆ ಒಳಗಡೆ ಹಣ್ಣು ಇದೆಲ್ಲ ನಾವು ಗುಂಡಿ ಮೇಲೆ ಬಾಳೆಹಣ್ಣೆಲ್ಲ ಈಗ ಬಂದಿದ್ವಲ್ಲ, ಬಾಳೆಹಣ್ಣು ಕಾಯಿ ಎಲ್ಲ ತಿಂತಾಯ್ತು ಒಳಗಡೆ. ಆಮೇಲೆ ಏನ್ ಆಮೇಲೆ? ನಾನು ಕತೆ ಹೇಳ್ತಾ ಇದ್ದೀರಾ? ಓಯ್, ಬಾಳೆಹಣ್ಣು ಗುಂಡಿ ಮೇಲೆ ಇಟ್ಟಿರೋದು, ಗುಂಡಿ ಮೇಲೆ ಮಣ್ಣು ಮುಚ್ಚಿ ಇಟ್ಟಿರೋದ. ಹಲೋ ಹಲೋ ಸರ್. ಹಲೋ ಹೇಳಿ ಮಾಮ. ಹಲೋ ಮಾಮ. ಹಲೋ ಹೇಳಿ ಮಾಮ. ಅಪ್ಪ ಸತ್ತೋಯ್ತು ಮಾಮ. ಹಲೋ, ಯಾರು ಹೇಳಿ? ನಾನ್ ವೆಂಕಟೇಶ. ಮೊನ್ನೆ ಅವರಪ್ಪ ಸತ್ತೋದಲ್ಲ ಮೊನ್ನೆ. ಹಲೋ ಮಗ, ಇದು ವೆಂಕಟೇಶ್ವರಪ್ಪ ಇರೋಯ್ತು ಮೊನ್ನೆ ತಿರೋಗಿಲ್ಲ. ಬೆಣ್ಣೆ ವೆಂಕಟೇಶ್ವರಪ್ಪ ತಿರೋಯ್ತಂತೆ. ಮೊನ್ನೆ ತಿರೋಯ್ತು ಅವ್ರಪ್ಪನಲ್ವಾ? ತಿರೋಯ್ತು ಅಂತ ಅಂದ್ರೆ ಅಲ್ಲೋ? ಹಲೋ, ತೀರೋತಾರಲ್ಲ ಅವರು. ಅಲ್ಲೇ 3 ತಿಂಗಳಾಯ್ತು ತೀರೋಗಿ ಮೊನ್ನೆ. ಅಯ್ಯ ನರಸಿಂಹಣ್ಣ, ಆ ಮೊನ್ನೆ ಅಲ್ಲ, ನಮ್ ಮಲ್ಸಂದ್ರ.
ಮಾನ್ಸರ್ದಾಗ ವೆಂಕಟೇಶ್ ಅಂದ್ರ ಯಾರು? ನಿಮ್ಮ ಅಣ್ಣಯ್ಯರ ಮನೆ ಪಕ್ಕ ಇಲ್ವಾ? ಬೆಳಗುಂಬ ವೆಂಕಟೇಶ್ ನೋಡಿದ್ವಿ. ಅದೇ ಇದು ದಳದಾಗ ಅವ್ರಲ್ಲ ಅವ್ರ ಯಾರು? ನಾನು ಈಗ ಮೊನ್ನೆ ಅಯ್ಯ ಇಲ್ವಾ, ಹಾ, ಅವರು ಸತ್ತೋಗಿದ್ರಲ್ಲ ಮೊನ್ನೆ 3 ತಿಂಗಳ ಹಿಂದೆ. 3 ತಿಂಗಳು ಅಲ್ಲಿ 4 ತಿಂಗಳು ಆಗ್ತಾ ಬಂತು. ಸತ್ತೋಗಿದ್ರಲ್ಲ, ತಿರ್ಗಾ ಮೊನ್ನೆ ಬದುಕಿದ್ರು. ಅವರೆಲ್ಲ ಹೋಯ್ಲು ಮಣ್ಣಿಗೆ. ಮಣ್ಣು ಮುಚ್ಚಿದ್ರಲ್ಲ. ಮಣ್ಣು ಮುಚ್ಚಿದ್ರು, ತಿರ್ಗಾ ಆಮೇಲೆ ಮಣ್ಣು ಮುಚ್ಚಿ ಆದ್ಮೇಲೆ ತೆಗ್ದು ಅವಾಗ ಉಸಿರಾಡ್ತಿತ್ತು. ಏನ್ ಗತಿ ಈಗ ಏನ್ ಮಾಡೋದು? ಅಲ್ಲ ಮಣ್ಣು ಮುಚ್ಚಿದ್ವಲ್ಲ, ತಿರ್ಗಾ JCB ತಗ್ಸುದು, ಉಸಿರಾಡ್ತಿತ್ತು. ತಿರ್ಗಾ ಮಣ್ಣೆಲ್ಲ ತೆಗ್ದು ಕ್ಲೀನ್ ಮಾಡಿ ಸ್ನಾನ ಮಾಡ್ಸಿ ತಿರ್ಗಾ ಚೆನ್ನಾಗ್ ಊಟ ಮಾಡ್ಕೊಂಡೆಲ್ಲ ಓಡಾಡ್ಕೊಂಡಿತ್ತು. ತಿರ್ಗಾ ಈಗ ಬೆಳಗಿನ ಜಾವ 4 ಗಂಟೆಗೆ ಪ್ರಾಣ ಹೊಲ್ಟೈತಣ್ಣ. ಇದು ನಿಮ್ಗ್ ಉಸಿರಾಯ್ತೇನ ನೋಡ್ಕೊಳ್ರಿ. ನಿಮ್ಗ್ ಉಸಿರಾಯ್ತೇನ? ನೀನ್ ಯಾರ್? ನರಸಿಂಹಣ್ಣ ಅಲ್ಲ ನೀನ್. ಯಾವನ ನೀನ್ ಹಿಜ್ಡ ನನ್ ಮಗ ನೀನು. ನರಸಿಂಹಣ್ಣ ಹಿಂಗೆಲ್ಲ ಮಾತಾಡೋದ ನಮ್ ನರಸಿಂಹಣ್ಣ, ಗೊತ್ತಾ? ನಾನ್ ನರಸಿಂಹಣ್ಣಲ್ಲ. ಅದಕ್ಕೆ ನಾನು ಹೇಳ್ತಿರೋದು, ನಮ್ ನರಸಿಂಹಣ್ಣ ಈ ತರ ಮಾತಾಡಲ್ಲ. ನಮ್ ನರಸಿಂಹಣ್ಣ ದೇವ್ರಂತ ಮನ್ಸ ಅವನು. ನರಸಿಂಹಣ್ಣ ನಾನು BN ನರಸಿಂಹರಾಜು. BN ನರಸಿಂಹರಾಜು ಅವ ನಮ್ ನರಸಿಂಹಣ್ಣ ಅಲ್ವಾ? ಅಲ್ಲಲ್ಲ, BN ನರಸಿಂಹರಾಜು. BN ನರಸಿಂಹರಾಜು ಲೇಟ್ ನರಸಿಯಪ್ಪ. BN ನರಸಿಂಹರಾಜು ಲೇಟ್ ನರಸಿಯಪ್ಪ. ಹೌದು ನೋಡಿ, ಯಾವ್ದಾರ ರಾಂಗ್ ನಂಬರಿಗೆ ಮಾಡಿದ್ರ. ನರಸಿಂಹಣ್ಣ ಬೇರೆ. ನರಸಿಂಹಣ್ಣ ಅಲ್ಲ, BN ನರಸಿಂಹರಾಜು ಬಳ್ಳಾಪುರ. ಲೇಟ್ ನರಸಿಯಪ್ಪ. ಲೇಟ್ ನರಸಿಯಪ್ಪ ಅವ್ರಿಗೆ ಮಾಡಿರೋದು. ತಿರ್ಗಾ ಮಣ್ಣು ಮಾಡಿಕೊಂಡಿದೀವಿ, ಜಾಸ್ತಿ ದಿನ ಸೇರಂಗಿಲ್ವಲ್ಲ. ಅವಾಗ ಬಾರಣಿ ಈಗ ಬಂದ್ಬಿಡು ಜಲ್ದಿ. ನಾನ್ ಬರಲ್ಲ. ಯಾಕೆ? 3-4 ಸಲ ಮಣ್ಣು ಮಾಡ್ತಾರ. ಅದನ್ನ 3-4 ಸಲ ಮಣ್ಣು ಮಾಡ್ತಾರ. 3-4 ಸಲ ಅಲ್ಲ, ಮೊನ್ನೆ ಮಾಡಿದ 4 ತಿಂಗಳಿಂದೆ ನಮ್ಮ ಗರ್ಭನ ಎಲ್ಲರೇ ನಮ್ಗೆ ಇವಾಗ ಅವ್ರೆಲ್ಲ ಬಂದು ಹಿಡ್ಕೊಂಡು ಅಡ್ಕೊಂಡು ಹೋಗಿದ್ರೆ ನಮ್ ಮನೆಗೆ ಎಲ್ಲರೂ ವಾರ ಸತ್ತ ಹೋಗ್ತಾರ. ತಿರ್ಗಿ ಯಾರ ಮಣ್ಣಿಗೆ ಬಂದಿದ್ಯಾ ಅಂತಾರ. ಯಾರು ಹೋಯ್ತಾರೆ? ಅವ್ರ ಮಕ್ಳು, ಅವ್ರು ಇವನು ವೆಂಕಟೇಶ, ಆಮೇಲೆ ಇವ್ರು ಪಾಪಯ್ಯ ಇವ್ರೆಲ್ಲಾನ. ನಾನೇ ಅಲ್ವಾ ಮಾಡಿರೋದು, ವೆಂಕಟೇಶನೇ ಮಾಡಿರೋದು ನನ್ ಫೋನು. ಯಾಕೆ ಹೂಯಕ್ ಹೋಗ್ತಾರೆ ಈಗ? ಅಲ್ವಾ 4 ತಿಂಗಳಿಂದ ನಿಮ್ಮ ಅವ್ವ ಎಲ್ಲ ಬಂದಿದ್ರಲ್ಲಪ್ಪ, ಅವ್ವ ಎಲ್ಲ ಮಣ್ಣಿಗೆ. ನಾವು ಚಿಕ್ಕಂದೂರ್ಗೆ ಹೋಯ್ದ್ವಲ್ಲ. ಬಂದಿದ್ರಲ್ಲ. ಬಂದೆಲ್ಲ ಆದ್ಮೇಲೆ ಮಣ್ ಮಾಡಿ ಬಂದಿದ್ದು. ಅವತ್ತು ಹಾಲು ತುಪ್ಪ ಬಿಡಕ್ ಹೋದ, ಮಣ್ಣಿಂಗ್ ಅಳ್ಳಾಡ್ತಾ ಇತ್ತು. ಏನ್ ಮಣ್ಣಿಂಗ್ ಅಳ್ಳಾಡ್ತಾ ಇತ್ತಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ದೋ, JCB ತರಿಸ್ತಿ ಮಣ್ಣು ತಗ್ಗಿಸ್ತು. ನೋಡ್ರೆ ಒಳಗಡೆ ಹಣ್ಣು ಇದೆಲ್ಲ ನಾವು ಗುಂಡಿ ಮೇಲೆ ಬಾಳೆಹಣ್ಣೆಲ್ಲ ಇಕ್ ಬಂದಿದ್ವಲ್ಲ, ಬಾಳೆಹಣ್ಣು ಕಾಯಿ ಎಲ್ಲ ತಿಂತಾಯ್ತು ಒಳಗಡೆ. ಆಮೇಲೆ ಏನಾಮೇಲೆ? ನಾನು ಕತೆ ಹೇಳ್ತಾ ಇದ್ದೀರಾ? ಬಾಳೆಹಣ್ಣು ಗುಂಡಿ ಮೇಲೆ ಇಕ್ಕಿರೋದು, ಗುಂಡಿ ಮೇಲೆ ಮಣ್ಣು ಮುಚ್ಚಿ ಇಕ್ಕಿರೋದ, ಒಳಗಡೆಗೆ ಎದ್ದು ಕುತ್ಕೊಂಡ್ ತಕ್ಕಂತಿದ್ದಿತ್ತ. ಹೂ ಕಣ್ಣು ಮಾಮ. ಬಯಲ್ ಗಿಲ್ತ ನಾನು ನನಗೆ ಹಿಡ್ದೈತೆ ನೋಡೋಣ. ಮಗ ಅಲ್ಲಿ ಇದೇನಿದು ಬೆಳಿಗ್ಗೆ ಇದು ಹೋಟೆಲ್ ಇದೆ. ಹಲೋ ಸ್ವಾಮಿ, ನನಗೆ ಫೋಟೋ ನೋಡಿ ಇನ್ನಲ್ಲ. ಅದನ್ನೇ ಈಗ ಆಮೇಲೆ ಕಾಯಿ ಬಾಳೆಹಣ್ಣು ತಿಂತಿದ್ದಲ್ಲ, ತಿರ್ಗಿ ಎಬ್ಬರ್ಸ್ಕೊಂಡ್ ಕರ್ಕೊಂಡ್ ಬಂದ ಮನೆಗೆ. ಓಡಾಡ್ಕೊಂಡಿತ್ತು. ಮೊನ್ನೆಲ್ಲ ಪೆನ್ಷನ್ ಬಂತು, ಪೆನ್ಷನ್ ತಂದಿತ್ತಪ್ಪ. ರಾತ್ರಿ ಮನೆ ಕಂಡಿದ್ದೆ, ಬೆಳಗಿನ ಜಾವ ಹಾಲ್ ಕರೆಗೆ ಅಂತ ಎದು ಮಕ್ಕ ನೋಡ್ತೀನಿ. ಮಾಮ ಮಾರಾಡ್ದಿಲ್ಲ ಅಪ್ಪ. ಮೊನ್ನೆ 2-3 ತಿಂಗಳಾಗ ಮಾರ್ದ ಅಂದ್ರಿ.
ಅಯ್ಯೋ ಹಸ ಅಲ್ಲ ಕಣೆ ನಮ್ಮ ಅಪ್ಪ. ಇದು ಬಿಡ್ತಾರ ನಮ್ಮನ್ನ ಯಾವಾಗ ನಾವು ಹುಡುಕೊಂಡ್ ಇಲ್ಲಿ ಮನೆ ಕಂಡ ನೀಚೆಗೆ ಅಂತಾನ. ನಿಮ್ಮ ಅಮ್ಮನ ಐ ಲವ್ ನಾ ಅಲ್ಲ ಅಲ್ರಿ ಒಂದೇ ಒಂದ್ಸರಿ ಮಾತಾಡಿ ಏನ್ ಗೊತ್ತಾ, ನಾನು ಇನ್ಮೇಲೆ ನಿಮಗೆ ಫೋನ್ ಮಾಡಕ್ ಹೋಗಲ್ಲ, ನಿಮ್ಗೆ ತೊಂದರೆ ಕೊಡಲ್ಲ ಅಂದ್ರೆ. ಆಯ್ತು ಇಲ್ಲಿ ಕೆಳಗಡೆ ಅವ್ರೆ ಆಮೇಲೆ ಮೆಟ್ಟರ್ದಂಗ್ ಹೊಡೆದ್ಬಿಟ್ಟಾರ ಎದ್ ಬಂದು. ಈಚೆ ಮನೆ ಕಂಡಿದ್ದೀರಾ ಅಂದ್ರೆ ನಿಮ್ಮ ಮನೆ ಅಲ್ಲಿ ಕೆಳಗಡೆ ಅವ್ರೆ. ಅಲ್ಲ ಎಲ್ಲಿ ಮನೆ ಕಂಡಿದ್ದೀರಾ ನೀವು? ಒಪ್ಪಾರಾಗ ಬಿದ್ಕೊಂಡಿದ್ರಿ ಕಳ್ಳ. ಒಪ್ಪಾರ ಅಂದ್ರೆ ಏನು ಅಂದ್ರೆ? ಮನೆ ಈಚೆ ಕಡೆ ಒಪ್ಪಾರಾಗಿ ಮನೆ ಕಂಡಿದೀವಿ. ಇಲ್ಲಿ ನಮ್ಮ ಅವ್ರ ಅಗ್ಗೆ ಇಸ್ಕೊಂಬಂದು ಹೊದ್ಕೊಂಡು ಮನೆ ಬೆಸಿಟು ಚಾಪೆ ಕೊಟ್ಟಿಲ್ವಾ ಅಂದ್ರೆ? ನಮ್ಮ ಅವ್ವನ್ ತಗ ಇಸ್ಕೊಂಡಿದೀನಿ ಕಣವ. ಅವನಿ ಅಲ್ಲಿ ಅವ್ರ ಕದ ಹಾಕೊಂಡು ಮನೆ ಕಂಡವ್ರೆ. ಏನ್ಕೆ? ಇಲ್ಲಿ ಈಚೆ ಕಡೆ ಗೆದ್ಬೋತಾರ ಅವರು ಬಾಡಿಗೆ ಮನೆಯವರು. ಅಲ್ಲ ಏನ್ ಕೀಚೆ ಹಾಕಿದ್ ನಿಮ್ಗೆ? ಸುಮ್ಮನೆ ಉಣ್ಣಾಕೆ, ನಿಮ್ಮ ಅಮ್ಮ ತಿನ್ಸಕ್ಕೆ, ನಿಮ್ಮ ಅಮ್ಮ ಬೇಯಿಸಕ್ಕೆ. ಯಾಕೆ ಅಂದ್ರೆ ಈ ತರ ಇಲ್ಲಿ ಕೆಳಗಡೆ ಬಂದ್ ಎದ್ ಬಂದ್ ಮೆಟ್ಟಾಗ ಉಯ್ದು ಬಿಡ್ತಾರೆ. ಯಾವಾಗ್ಲೂ ನೋಡ್ಕೊಂಬಂದ್ ಬಾಕ್ಲ ಮನೆ ಕಂಡವ್ರಿ ಅಂತ. ಅಲ್ಲ ನೀವು ಏನ್ ನನ್ ಜೊತೆ ಮಾತಾಡ್ತಾ ಇಲ್ಲ? ನೀವೇನ್ ನನ್ ಜೊತೆ ಮಾತಾಡ್ತಿಲ್ಲ? ಅಯ್ಯೋ ನಮ್ಮ ಫೋನ್ ಇಕ್ಕಲ್ಲ. ಇಲ್ಲಿ ಕೆಳಗಡೆ ಮನೆ ಕಂಡವ್ರೆ. ನರಸಿಂಹಸ್ವಾಮಿ ಮೇಲೆ ಆಣಿ ನೀನ್ ಫೋನ್ ಕಟ್ ಮಾಡಿದ್ರೆ ಫೋನ್ ಕಟ್ ಮಾಡ್ಬೇಡ. ನಿನ್ಗೆ ಏನಾಯ್ತು ಅಂದ್ರೆ ಹೇಳ ನನ್ನ ಜೊತೆ. ಏನಕ್ಕೆ ಮಾತಾಡಕ್ ನನ್ ಕಂಡ್ರೆ ಇಷ್ಟ ಇಲ್ವಾ ನಿಂಗೆ? ಅಮ್ಮ ಇಲ್ಲಿ ಕೆಳಗಡೆ ಮನೆಗವ್ರೆ, ಈಚೆ ಕಡೆ ಬಾಕ್ಲ ಮನೆಗಿರೋದು ನಾನು. ಸೊಳ್ಳೆ ಕಡಿತಿಲ್ವಾ ಅಂದ್ರೆ? ದೊಡ್ಡ ಕಡಿತಾ ಇಲ್ವಾ ಅಂತ ಅಂದ್ರೆ ಇಲ್ಲಿ ಕದಾಕಿ ಮನೆ ಕಂಡವ್ರೆ. ನಮ್ಮ ಮನೆಗೆ ಅಲ್ಲಿ ಎಲ್ಲ ಜನ ಎದ್ದೇಳ್ತಾರೆ. ಸೊಳ್ಳೆಗೆ ಮರ ಕಟ್ಟಿ ಹೊಡೆದ್ಬಿಡ್ತಾರೆ. ಸೊಳ್ಳೆ ಕಡಿತಿಲ್ವಾ ಅಂದೆ. ಅದಕ್ಕೆ ಏನ್ ಮಾಡೋಣ ನಾವು? ನಮ್ಮ ಮನೆ ಬರ ನೋಡ್ ನಾಯಿ ಬೇರೆ ಮಗ್ಳ ಮನೆಗೈತಿ. ನಾಯಿ ಬೇರೆ ಮಗಳಂದೆ? ಇನ್ನೇನ್ ಮಾಡ್ತೇವೆ? ತಾಯಿನ ಗೂಡ್ರಕ್ ಬಂದ್ ಇಲ್ಲೇ ಮಗ್ಳ ಮನೆ ಕಂತ ನಮ್ಮನ್ನ ಎಷ್ಟು ಹೊಡೋರು ಹೋಗಲ್ಲ. ಅವನ್ನೇ ತಪ್ಪು ಮನಿಕು ಅಂದ್ರೆ ನಾನಂತ ತಿಳ್ಕೊಂಡು ಅಮ್ಮನ್ನ ಇಲ್ಲೂ ನಿದ್ದೆ ಕೊಡಲ್ವಲ್ಲ ಇವತ್ತು. ಅಲ್ಲ ಆ ನಾಯಿನೇ ನಾನು ತಿಳ್ಕೊಂಡು ಗೂಡ್ರ ತೊಳಸೇವೆ ಅವು ತೊಳಸೆ ಎತ್ಕೊಂಡ್ಬಿಟ್ಟು ಕಿವಪ್ಪ ತೊಳಸಿ ಗುಳಾಗೋದ್ರಾಗ ಮೈಯಾಗೆಲ್ಲ ಕೊಡದಿಕ್ತಾವೆ. ಏನಕ್ಕೆ ಅಂದ್ರೆ ನಿಂಗೆ ಈ ಸ್ಥಿತಿ ಬಂದಿದ್ದು? ನಮ್ಮ ಹೆಂಗ್ ರಾಟಿ ನುಗ್ಗಿರ್ಕಳ ಏನಕ್ಕೆ? ನಮ್ಮನ್ನ ಕೆಳಗಡೆ ಮನೆಗವ್ರಿ. ಅಲ್ಲ ರೀ, ಅಲ್ಲ ಚಿನ್ನು, ನಿನ್ಗೆ ಏನ್ ಕೀಚೆಗೆ? ಉಣ್ಣಕ್ಕೆ ಯಾಕೆ ಅಂದ್ರೆ ಈ ತರ ಮಾತಾಡ್ತಿದ್ಯಾ? ಹಲೋ ಹಲೋ. ಅಲ್ಲ ನಿಮ್ಗೆ ಏನ್ ಅನ್ನಿಸ್ತೈತೆ ಅಂತ ನಮ್ಮ ನೋಡಿ. ನಮ್ಗೆ ನಾವು ಮನೆಗೆ ಗಣ್ಯಾರು ಬರ್ತಾರೆ, ಮದುವೆಯವ್ರು ಬರ್ತಾರೆ, ಯಾರು ನಮ್ದು ಅಂಗಡಿ ವ್ಯಾಪಾರದವ್ರು ಬರ್ತಾರೆ. ಇಂಥವ್ ನಾನ್ ನೋಡಿ ಅಲ್ಲೇ ವಾಳೆ ಪಾಲೆ ಕೇಳೋದಕ್ಕೆ ಜನ ಹೊಡೆಯುತ್ತವ್ರು ಹೆಣ್ಮಕ್ಳುಗಳು. ಅದಂತೂ ಜೈಲಗಿರನ್ ಇದ್ದಂಗಿದ್ಯಾ ಅಂತಾನ ರೆಡ್ಡಿಗಾರು ಹಿಂಗೈತೆ ನಮ್ದು. ಆಮೇಲೆ ಜನಗಳಿಗೆಲ್ಲ ನಮ್ಮನ್ನ ಏನೋ ರೀತಿ ನೋಡ್ತಾರೆ. ನಾವು ಹಂಗೆ ನಮ್ದು ನಾವು ಕೆಟ್ಟ ಒಂದ್ ಹೆಣ್ಮಗ ನಾವ್ ಎಂದು ಒಂದ್ ಅಯ್ಯೋನಿಸ್ತಾರಲ್ಲ, ನಮ್ಮನ್ನ ಅಯ್ಯೋನಿಸ್ಬೇಡಿ, ನಿಮ್ ಮನೆ ಹಾಳಾಗ ಹೋಗ್ತೈತೆ ಅಷ್ಟೇ. ನೋಡಿ ಅಂದ್ರೆ ನಾನು ಸೋಮವಾರ ತಪ್ಪುರೆ ಮಂಗಳವಾರ ಮನೆ ಖಾಲಿ ಮಾಡ್ಕೊಂಡು ಊರ್ಗ್ ಹೋಗ್ತೀನಿ. ಯಾವತ್ತೂ ನಿಮಗ್ ಮಕ ತೋರ್ಸಲ್ಲ. ಆಯ್ತು. ನೀನ್ ನೋಡಿ ಬೇಕಾದ್ರೆ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಬೇಕಾದ್ರೆ ನಿಮ್ಮ ಹೆಸರು ಮೇಲೆ ಒಂಚೂರು ಅರ್ಶಿನ ಕುಂಕುಮ ಮಾಡಿಸ್ಬಿಡ್ತೀವಿ. ಅದಂತ ದೇವ್ರಿಗೆ ಯಾವ್ದನ ದೇವ್ರಿಗೆ ಹೋಗ್ತೀನಿ. ಸುಮ್ಮನೆ ಯಾವ್ದನ ದೇವಸ್ಥಾನಕ್ಕೆ ಹೋಗ್ತೀವಿ ನಾವು. ಹೋಗ್ಬಿಟ್ಟು ಅದು ಮಾಡಿಸಿ ಇವತ್ತೇ ಹೋಗಿ ಅಮಾವಾಸ್ಯೆ ದೊಡ್ಡಪ್ಪನ್ ಕೊಡ್ತೀನಿ ನೋಡಿ. ದೊಡ್ಡಪ್ಪನ್ ದೊಡ್ಡಪ್ಪನ ಹಲೋ ದೊಡ್ಡಪ್ಪ ಹೇಳ ನರಸಿಂಹರಾಜು. ಯಜಮಾನ್ರಿ ನೀವೇನು ಇದು ನಿಮ್ದು ಜಮೀನ್ ಎಷ್ಟೈತೆ? ಜಮೀನ್ ಎಷ್ಟೈತೆ? 6.5 ಎಕರೆ ಐತೆ. ಇದು ಹೊರಗಡೆ ಏನು ಆರಂಭ ಮಾಡಿಲ್ಲ? ದನಕರ ಇಲ್ಲವ್ರ ಅಥವಾ ಸಂಸಾರ ಐತ್ರ ನಿಮ್ಗೆ? ಹಂಗೆ ನರಸಿಂಹರಾಜು
ಅವಳು ಬಂದ್ಬಿಡ್ಲಿ ರಾಣಿ ತರ ಸಾಕ್ತಿವಿ ನಾವೇನು ಈಲ್ಡ್ ಅಲ್ಲ ಗೊತ್ತಾಯ್ತಾ. ನಮ್ಗೂ 6.5 ಎಕರೆ ಜಮೀನ್ ಐತೆ, ಟ್ಯಾಕ್ಟ್ರಿ ಐತೆ, ಜೀಪ್ ಐತೆ, ಮಡಿಕೊಂಡಿದೀವಿ, ಸ್ವಂತ 3 ಮನೆ ಇವೆ ನಮ್ಗೂನು ಹೊಸದುರ್ಗದಲ್ಲಿ. ನಾವು ಗೌರ್ಮೆಂಟ್ ಅಫ್ಸಿಯಲ್ಲೇನೆ. ಅವಳು ಏನೋ ಕೇಳ್ಕೊಂಡಿದ್ಕೆ ಬಂದಿದ್ದೀನಿ, ಒಂದ್ ಸಂಸಾರ ಒಂದ್ ಮಾಡೋಣ ಅಂತ. ನೀನ್ ಸಾಕಲ್ಲ ಅಂತ ಹೇಳಿ ಕರ್ಕೊಂಡೋಗಿ ನಾವೇ ಓದಿಸ್ತೀವಿ. ನಮ್ಗೇನು ಅವಳು ಸಾಕಲ್ಲ ದೊಡ್ಡದಲ್ಲ. ನಿನ್ನ ಮಾತ್ರ 10 20 ಲಕ್ಷ ಖರ್ಚಾಗ್ಲಿ, ನಿನ್ನ ಮಾತ್ರ ಹಂಗೆ ಬಿಡ್ತೀವಿ ಅಂತ ತಿಳ್ಕೊಂಬೇಡ. DNA ಚೆಕ್ ಮಾಡಿಸಿ ಅವಳ ಹತ್ರ ನೀನ್ ಬಂದಿದ್ಯೋ ಇಲ್ವೋ ಅಂತ, ಮಗು ನಿನ್ಗೆ ಹುಟ್ಟೈತೆ ಅಂತ ಚೆಕ್ ಮಾಡಿಸಿ ತಿರ್ಗಾ ನಿನಗೆ ಜೈಲ್ಗೆ ಹಾಕ್ಸಿ ಅಂತ ಅಂದ್ರೆ ನಾನ್ ಪ್ರತಾಪ್ ಗೌಡನೇ ಅಲ್ಲ. ನಾನ್ ಪ್ರತಾಪ್ ಗೌಡನೇ ಅಲ್ಲ ಗೊತ್ತಾಯ್ತಾ. ನೀವು ಎಂದು ಹೊಡ್ತೀರಾ ಹೊಡ್ರಿ. ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗೋಣ ಅವ್ರು. ಮಂಜುನಾಥ ಸ್ವಾಮಿ ದೇವಸ್ಥಾನದ ಎದುರಿಗೆ ನಾನು ಪ್ರಮಾಣ ಮಾಡ್ತೀನಿ, ಅವರು ಪ್ರಮಾಣ ಮಾಡ್ಲಿ. ಈ ಟೈಪ್ ನನಗೆ ಹಿಂಗ್ ಮಗು ಪ್ರತಾಪಗೂ ಅಲ್ಲ ಎಂತದ ಮಗ ಹಿಂಗ್ ಅಂತ ಹೇಳಿ ಅವರು ನಾನು ಹೇಳ್ತೀನಿ. ಖರ್ಚು ಅವತ್ತಿನ ಒಂದು 10,000 ರೂಪಾಯಿ ದುಡ್ಡು ಆಗಲಿ, ನಾ ಚಾರ್ಜಿಗೆ ನಾನೇ ಹೋಗೋಣ. ನಿನ್ ದುಡ್ಡ ಕರ್ಕೊಂಡ್ ಹೋಗಂತ ಹಂಗು ನಮ್ಗೇನಿಲ್ಲ ಕಣಯ್ಯ. ನಾನ್ ನಿನ್ನೆ ಕೊಂಡ್ಕಂತೀನಿ, ನಿಮ್ ವಂಶನೇ ಕೊಂಡ್ಕಂತೀನಿ. ಅದು ನಮ್ಗೆ ಹೇಳ್ಬೇಡ ನೀನು ಗೊತ್ತಾಯ್ತಾ. ಬಿಡು, ನೀನ್ ತಪ್ಪು ಮಾಡಿಲ್ಲ ತಾನೆ. ಕಂಪ್ಲೇಂಟ್ ಕೊಡ್ತೀವಿ, DNA ಚೆಕ್ ಮಾಡ್ತೀನಿ, ಪೊಲೀಸ್ನವ್ರ ಮನೆ ಬಾಕ್ಲು ಕಳಿಸ್ತೀನಿ. ಬಳ್ಳಾಪುರ ನರಸಿಂಹರಾಜು ಗೊತ್ತಾಯ್ತಾ. ನಂಗೂ ಅಡ್ರೆಸ್ ಎಲ್ಲ ಹೇಳವಳೆ, ಅಡ್ರೆಸ್ ಕೊಟ್ಟು ಕಳಿಸ್ತೀನಿ. ಇಲ್ಲ ನೀನ್ ಫೋನ್ ನಂಬರ್ ಕೊಡ್ತೀನಿ, ಕರ್ಕೊಂಬರ್ತಾರೆ, DNA ಚೆಕ್ ಮಾಡಿಸ್ತಾರೆ, ಡೆಲ್ಲಿ ಕರ್ಕೊಂಡು ಹೋಗ್ತಾರೆ. DNA ಚೆಕ್ ನಿನ್ಗೆ ಹುಟ್ಟೈತಾ ಮಗು, ನಿನ್ಗೆ ಹುಟ್ಟಿಲ್ವಾ ಅಂತ ಹೇಳ್ತಾರೆ, ಗೊತ್ತಾಗುತ್ತೆ. ಕುಡ್ಗೆ ಅಂದಾಗ ಮಾಡ್ಬಿಟ್ಟು ಈಗ ನಾನು ಮಾಡಿಲ್ಲ ಅಂತ ಅಂದ್ರೆ ಯಾರು ನಂಬಲ್ಲ. ಗೊತ್ತಾಗುತ್ತೆ ಬಿಡು. ನಿನ್ಗೆ ಹುಟ್ಟೈತೆ ಅಂತ ಗೊತ್ತಾಯ್ತು ಅಂದ್ರೆ ನಿನ್ ಹೆಂಡತಿ ಮನೆ ಕರ್ಕೊಂಬಂದವಳು ನಿನ್ ಮನೆ ಮುಂದಕ್ಕೆ ಬಿಟ್ಟೋಗ್ತೀನಿ. ನಿನ್ ದೊಡ್ಡ ಹೆಂಡತಿನ ಚಿಕ್ಕ ಹೆಂಡತಿ ಒಂದೇ ಮನೆಗೆ ಸಂಸಾರ ಮಾಡ್ಸು. ನಿನ್ ಆಸ್ತಿಯಲ್ಲಿ ಭಾಗ ಹಾಕ್ಸ್ತೀನಿ. ಕೊನೆಗೆ ನೀನ್ ಏನ್ ಗತಿ ತಗೊಂಬತ್ತೀನಿ ಅಂತ ನೋಡು. ಅವಾಗ ನಾವೇನು ನಮ್ ಕೆಪಾಸಿಟಿ ಏನು ಅಂತ ನೋಡಿವಂತ. ಅವಾಗ ಕುಡ್ದ್ಬಿಟ್ಟವಳ ಹತ್ರಕ್ಕೆ ಹೋಗಿ ಮಗ ಉಡ್ಸಿ ಇವತ್ತು ನಂದಲ್ಲ ಮಗು ಹಂಗೆ ಹಿಂಗೆ ಅಂತೀಯ. ಈ ಕಲೆ ತಲಿಡ್ಕೊಳೆ ಮಕ್ಳ. ನಿಮ್ಗೆ ಯಾಕ್ರ ಗಂಡ ಹೆಂಡ್ರಿ ಮಕ್ಳು? ಗೌಡ್ರೆ, ಪ್ರತಾಪ್ ಗೌಡ್ರೆ, ನನ್ನ ಎದುರಿಗೆ ಕರೆಕ್ಟ್ ಆಗಿ ನೀವು ಬಂದ್ರೆ ಸತ್ಯವಾಗ್ಲೂ ಸಿಕ್ಕಾಗೆ ನೀನ್ ಸತ್ಯ ಜೈಲ್ ಹೋದ ಪರವಾಗಿಲ್ಲ, ಒಂದೇ ಸಲ ಇಟ್ಬಿಡ್ತೀನಿ ಚೂರಿ ತಗೊಂಡು. ಅಮ್ಮನ್ ನಾಡ ನನ್ನಂಗಂತೆ ತಲಿಡ್ಕಂತ ನೀನ್ ತಾಯಿನ ಬಿಡು. ಹಲೋ 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 ಹಲೋ, ನನ್ಗೆ ದೊಣ್ಣೆ ತಂಡು ಹೊಡೆದ್ಬಿಟ್ಟು ಹೊಟ್ಟೋದ ಕಣ್ರಿ. ಇಲ್ಲೇ ಅವ್ರಿ ನನ್ನ ಬರ್ರಿ ಕಾಪಾಡ್ರಿ, ನನ್ ಹೆಂಗಾರ ಮಾಡಿ ಜೀವ ಉಳಿಸ್ರಿ ಅಂದ್ರೆ ಉಳಿಸ್ರಿ, ನನ್ನ ಉಳಿಸ್ರಿ. ಬಿಡೋ, ನಾವೆಲ್ಲ ಬಿಟ್ಬಿಟ್ಟಿದೀನಿ ಅಂತಂದ್ರು. ದೊಣ್ಣೆ ಮುರ್ಕೊಂಡ್ ಹೊಡೆದ್ಬಿಟ್ಟ ಅಂದ್ರೆ ಇಲ್ಲಿ ಅಲ್ಲ ರೀ. ಅವ್ನ ಯಾರೋ ಬಂದಿದ್ದ ಕೃಷ್ಣಮೂರ್ತಿ ಅಂತ ಮೊದ್ಲು ಬತ್ತಿದ್ದ ಅವನು. ಈಗ ನಾವೆಲ್ಲ ಬಿಟ್ಟಿದೀನಿ, ನಮ್ಮ ಮದ್ವೆ ಆಗಿದೀನಿ ನರಸಿಂಹರಾಜು ಬಳ್ಳಾಪುರ ಅನ್ನೋರ್ಗೆ ಅಂತ ಅಂದ್ರೆ ಯಾವ ಸೂಳೆ ಮಗ ಕರ್ಸು ಅವ್ನ ಅಮ್ಮನ್ನ ಹೆಂಗೆ ನೀನ್ ಬಾ ಅಂತ ಇದ್ ಮಾಡ್ತಾನೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಾ ಅಂದ್ರೆ ನನ್ನ ಯಾಕಂದ್ರೆ ಅಂತೀಯ? ನಿನ್ ಯಾರು ಅನ್ನೋದೇ ನನಗ್ ಗೊತ್ತಿಲ್ಲ. ನನ್ನ ಯಾಕೆ ಹೇಳಿ ನನ್ನೆಲ್ಲ ಹಾಳು ಮಾಡಿ ಹಾಕಿ ಊರಾಗಿರೋ ಹೆಣ್ಣು ಮಕ್ಳೆಲ್ಲ ಎದ್ರಿಕಂತಾರ. ನನ್ ಕಂಡ್ರೆ ಹಂಗ್ ಮಾಡಿದಲ್ಲ ನೀನ್ ತಾಯಿ ಹಂಗಾರ ಸತ್ತೋಗ್ಲಿವಲ್ಲ ನೀನು. ನಾನ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಅಂದ್ರೆ ಯಾವ ಸ್ಟೇಷನ್ಗೆ ಹೋಗ್ಬೇಕು? ಸೀದಾ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಸುಮ್ಮ ಮಣಿಕಂಬಿಡು ಅಲ್ಲಿ ಇದ್ರ ಮೇಲೆ, ಪಟ್ಟೆ ಮೇಲೆ. ತಿರ್ಗಾ ಬಂದ ಅಮ್ಮ ಅಮ್ಮ ಹೊಡಿಬೇಡ 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 ಹೊಡಿಬೇಡ. ಯಾವ ನಾನು ಕರ್ಸೇವ್ ನಮ್ಮನ್ ಯಾವ ನರಸಿಂಹರಾಜ? ಅಲ್ಲ ಅಯ್ಯೋ ನಮ್ಗೆ ಏನ್ ಕರ್ಮ ಮಾಡಿದ್ವಿ ಅಂತ ಹೇಳ ಅಮ್ಮ. ಇಲ್ಲಿ ಆಚೆ ಕಡೆ ಬೈಕಣಂಗಿಲ್ಲ, ಜನ ಎಲ್ಲ ಕೇಳಿಸ್ಕೊಂತಾರೆ. ಅಮ್ಮ ಅಮ್ಮ ಹಲೋ ಹಲೋ, ಎಲ್ಲ ಇರೋದ್ ನೀನು ನಿಮ್ ಅಣ್ತಂದ್ರಿಗೆ ಯಾರಿಗಾನ ಫೋನ್ ಮಾಡಮ್ಮ. ನಿಮ್ ಅಣ್ತಂದ್ರಿಗೆ ಯಾರಿಗಾನ ಫೋನ್ ಮಾಡಮ್ಮ. ನಮ್ಗೆ ಯಾಕೆ ಫೋನ್ ಮಾಡಿ ನಮ್ ಮನೆ ಹಾಳು ಮಾಡ್ತೀಯ? ಎಲ್ಲ ಇರೋದ್ ನೀನ್ ನಾ ಕೃಷ್ಣಮೂರ್ತಿ.
ನಿಮ್ಮ ಕೃಷ್ಣಮೂರ್ತಿ ನಾ ಸ್ಟಾರ್ಟ್ ಆಯ್ಕ ಕಲಾವಿದ್ರ ನಾ ಗುಂಜಿಕ್ಕ ಇಕ ನಿಮ್ಮ ತಲೆ ಹಿಡಿದ್ ನನ್ ಮಗನೇ. ಏಯ್ ನಮ್ಮನ್ ಬಾರ ಇವನು ಕಳ್ಸೋದು ಇವತ್ತು ಲೈ. ಎಲ್ಲಿದ್ಯಲ್ಲ ನನ್ ಮಗನೇ ಬರ್ಜಿ ತಗೊಂಡ್ ಇಟ್ಟು ಬಂದ್ಬಿಡ್ತೀನಿ. ಬಾರ್ಲ ಆಗಲ್ ಗುಂಟೆಗ್ ಬಾರ್ಲ ನಮ್ಮನ್ನ ನನ್ನ ಮಗನೇ ದುಡ್ಡು ಮಾಡ್ಕೊಂಡು ನಮ್ಮ ಹತ್ರ ಅವಾಗ 100-200 ರೂಪಾಯಿ ಅಲಿತಿದ್ದೆ, ಈಗ ಚೆನ್ನಾಗಿ ದುಡ್ಡು ಮಾಡ್ಕೊಂಡು ನಮ್ಗೆ ರೋಪ್ ಐತ್ಯಾ? ಯಾಕೆ ನಿಮ್ಮ ಅಪ್ಪನ್ ಜಮೀನ್ ಮಾರ್ಕೊಟ್ಟಿದ್ಯಾ? ಯಾವಾಗಲೇ ಅವಾಗ ಕರ್ಕೊಂಬಂದ್ ಬಿಡ್ತಿದ್ದಲ್ಲ ಲಾರಿ ಒಳಗಾಚಿಂದ, ಅವಾಗ ಟಿಪ್ಸ್ ಕೊಡ್ತಾ ಇರ್ಲಿಲ್ವ ನಿನ್ಗೆ? ನೀವು ಏಯ್ ಕರೆಕ್ಟಾಗಿ ಟವರ್ ಇರ್ತಾ ಬಂದ್ ಮಾತಾಡಲ್ಲ ಗಂಡು ನನ್ನ ಮಗನೇ. ಏನಿಲ್ಲ ಜೈಲ್ಗೆ ಹೋದ್ ಪರವಾಗಿಲ್ಲ ಬಂದ್ ಬರ್ಜಿ ಹಾಕ್ಬಿಡ್ತೀನಿ ನೀನ್ ತಾಯಿನ. ಏಯ್ ನಿನ್ ತಾಯಿನ ಕಳ್ಸ ಇವತ್ತು ಇವಳನ್ನಲ್ಲೇ. ಯಾಕ ನಿಮ್ಮ ಅಮ್ಮನ್ನ ನಾನು ತಲೆಡ್ಕೊಂಡ್ ಮಾಡ್ಕೊಂಡಿದ್ದಲ್ಲ ಸುಳ್ಳೆ ಮಗನೇ. ತಲಿಡ್ಕನೆ ಕಣಲ್ಲೇ ತಲಿಡ್ಕ. ನಿಮ್ಮ ಅಮ್ಮನ್ ಏನಿಲ್ಲ ಬಂದ್ರೆ ಸಿಟ್ಟಾಗಿ ಬಂದ್ ಕತ್ತಿಸಿ ಹಾಕಿ ಬಂದ್ಬಿಡ್ತೀನಿ. ಅಲ್ಲೋ ಅಂದ್ರೆ ಬನ್ನಿ ಅಂದ್ರೆ ನೀವು ಹೆಂಗನ ಮಾಡಿ ಗಾಡಿ ತಂದ್ ಬನ್ನಿ ಅಂದ್ರೆ ನಿಮ್ಮ ಅಮ್ಮನ್ ಇಂಟ್ರಿ ಬಿಟ್ಟಿತ್ತು. ನಿಮ್ಮ ಅಮ್ಮನ ನೀನ್ ಯಾರ ನನ್ನ ಮಗ ನೀನ್ ನನಗೆ? ಅಲ್ಲ ಅಂದ್ರೆ ನಾನು ಅಂದ್ರೆ ಲಲ್ಲಿ ಬನ್ನಿ ಅಂದ್ರೆ ಜಲ್ದಿ ಬನ್ನಿ, ನನ್ ಕಾಪಾಡ್ಕೊಳ್ಳಿ, ನಾನ್ ಬ್ಯಾಡ್ವ ನಿಮ್ಗೆ. ಅಯ್ಯ ನಿಮ್ಮ ಅವ್ನ್ ಫೋನ್ ಇತ್ತು ಹಂಗೆ ನಿಮ್ಮ ಅವ್ನ್ ಚಿನ್ನಾಲ್ ಮುಂದೆ ನೀನ್ ತಾಯಿನ ನನ್ನಕ್ಕೆ ಇದು ಮಾಡ್ತೀಯ? ನನ್ ಜೀವ ನೀನು, ನನ್ ಚಿನ್ನ. ಬಾ ಹೆಂಗನ ಮಾಡಿ ಕಾಪಾಡ್ಕೋ ಇವತ್ತು, ಚೆನ್ನಾಗಿ ಬಾ ಇವತ್ತು, ಹೆಂಗನ ಮಜಾ ಮಾಡಿವಂತೆ ಬಾ, ಇವನ್ಗೆ ಹೊಡೆದಿ ಕಳ್ಸಿವಂತೆ ಬಾ. ಯಾಕೆ ನೀವಿಬ್ರು ಸೇರ್ಕೊಂಡು ಏರಿಕಕ್ಕ ನೀವಿಬ್ರು ಮಾತಾಡ್ಕೊಂಡು? ಇಲ್ಲ ಅಂದ್ರೆ ಆತರ ಏನಿಲ್ಲ, ಬನ್ನಿ ಅಂದ್ರೆ ಬನ್ನಿ. ನನ್ ಜೀವ, ನನ್ ಪ್ರಾಣ, ನನ್ ಬಂಗಾರ, ನನ್ ಚಿನ್ನು, ನನ್ ರನ್ನ ಎಲ್ಲ ನೀನೆ. ಯಾಕೆ ಅಲ್ಲಿ ಬಂದ್ಮೇಲೆ ಹೇಳ್ಕೊಂಡು ಇಬ್ರು ಸೇರ್ಕೊಂಡು ಕೂಡಾಕೊಂಡು ಯಾಕ ನನ್ನ? ಇಲ್ಲ ಅಂದ್ರೆ ಬನ್ನಿ ಇಬ್ರು, ಯಾಕೆ ನಾವಿಬ್ರು ಸೇರ್ಕೊಂಡು ಅವನಿಗೆ ಹೊಡೆನ್ ಬನ್ನಿ ಕೃಷ್ಣಮೂರ್ತಿಗೆ. ನಮ್ಗೆ ಯಾಕೆ ಮಾತು ಇಲ್ಲಿ ಹೆಚ್ಚು ಜನ ಎಲ್ಲ ಬಂದ್ ಬಾಗ್ಲ ಕೇಳಿಸ್ಕೊಂತಾರೆ ನಾವು ಏನೋ ಮಾತಾಡ್ತಾರೆ ಅಂತ. ಬನ್ನಿ ಅಂದ್ರೆ ಇವತ್ತು ನನ್ಗೆ ತುಂಬಾ ನೋವಾಗಿದೆ, ಹೊಡೆದಿದ್ದಾನೆ. ಬನ್ನಿ, ನೀವು ಗಂಡ್ಸಲ್ವಾ ಅಂದ್ರೆ ಬನ್ನಿ. ಗಂಡ್ಸಲ್ವಾ ಅಂತ ಬಂದ್ ಅಲ್ಲಿ ನಿಮ್ ಮನೆ ಬಂದ್ ನನ್ನೇ ಹಿಡ್ಕೊಳಕ್ ಬಂದ ಅಂತ ಎಲ್ಲ ಸೇರಿಕ್ ಸಾಕ? ಇಲ್ಲ ಬನ್ನಿ ಅಂದ್ರೆ ನೀವು ಮನೆ ಹತ್ರ ಬರ್ಬೇಡ್ರಿ, ಅಲ್ಲಿ ರೈಲ್ವೆ ಗೇಟ್ ಐತಲ್ಲ ಹೆಗ್ಗೆರತವ, ಆ ರೈಲ್ವೆ ಪಟ್ಟೆ ಐತಲ್ಲ ಹೆಗ್ಗೆರತವ, ನೀಲ್ಗಿರಿ ತೋಪು ಆ ಕತ್ಲೆ ಒಳಗ್ ಬನ್ರಿ ಒಬ್ರೇನೆ. ಆಯ್ತಾಯ್ತು ಬರ್ತೀನಿ, ಇನ್ನೊಂದ್ ಅರ್ಧ ಗಂಟೆ ಬಿಟ್ಟು ಬರ್ತೀನಿ, ಬಂದಾಗ ಫೋನ್ ಹಾಕು. ಇಲ್ಲ ಇವಾಗ ಬರ್ತೀರಾ ಇಲ್ಲ ಅವನ್ಗೆ? ಓಯ್ ಬಾರಲ್ಲೇ ಗಂಡು, ಎಲ್ಲಿದ್ಯೋ? ಹಲೋ, ನಿಮ್ಮ ಅಮ್ಮನ ಮಿಂಡ್ರಿ ಹುಟ್ಟಿದ್ ನನ್ನ ಮಗನೇ. ಅಮ್ಮನ ನೀನ್ ಕರೆಕ್ಟ್ ಆಗಿ ನಿಮ್ ಅಪ್ಪಗೆ ಹುಟ್ಟಿದ್ರೆ ಬಾಲ ಇಲ್ಲಿ ಭೀಮಚಂದ್ರ ನೀನು ಅಲ್ಲಿ ಯಾರು ಹೆಣ್ಮಗ ಯಾರು ನಿರಾಪರಾಧಿ ತಕ ಹೋಗಿ ನೀನು ಹೋಗ್ತೀಯಲ್ಲ ನನ್ ಮಗನ್ ನೀನ್ ಬಾಲ ನೀನ್ ಭೀಮಚಂದ್ರ ಕಡೆ ಇದ್ರಕ್ ಬಾ ಅಂತ ಬರ್ತೀನಿ ನಾನು ಅಲ್ಲಿಗೆ. ಓಯ್ ದುಡ್ಡು ಕೊಟ್ಟಿಲ್ವ ನನ್ಲ ಅವತ್ಲೈ? ಅಯ್ಯ ನೀನ್ ದುಡ್ಡು ಇಸ್ಕೊಂಡ್ರಲ್ಲ ಅವತ್ತು 100-200 ಕಮಿಷನ್ ನನ್ನ ಹತ್ರ ಟಿಪ್ಸು. ನಿಮ್ಮ ಅವ್ನ್ ತಲೆಡಿಸ್ ನನ್ನ ಮಗನೇ. 100-200 ನನ್ ಗುಂಜಿಗಳು 100-200 ನಿಮ್ಮ ಅಮ್ಮನ್ ಯಾವೂರ್ಲ ನಿಂದು? ಏಯ್ ನಜರಾಬಾದ್ ಕಂಡ್ ಬಾರಲ್ಲೇ. ಬತ್ತೇನ ನೀನು? ತಗೊಂಡೋಗಿ ಇದು ಪೋಸ್ಕ ಕೇಸ್ ಹಾಕ್ಸ್ಬಿಟ್ಟು ತಗೊಂಡೋಗಿ ಜೈಲ್ಗೆ ಹಾಕ್ಸ್ಬಿಡ್ತೀವಿ 3 ತಿಂಗಳದಾಗ ಬೇಲ್ ಸಿಗ್ಬಾರ್ದಂಗೆ. ಏಯ್ ಮಗನೇ ಇಲ್ಲಿಗ್ ಬಂದ್ರೆ ಕೈ ಕಾಲು ಮುರ್ದು ಹಾಕ್ಬಿಡ್ತೀವಿ. ಪೋಸ್ಕ ಕೇಸ್ ಹಾಕ್ಸ್ಬಿಟ್ಟು ಅದ್ರ ಕೈಲ ಹುಡುಗಿ ಕೈಲಿ ಸೈನ್ ಹಾಕ್ಸ್ಬಿಟ್ಟು ಯಾರು ಬಂದು ಹಿಂಗ್ ಇಟ್ಕೊಂಡಿದ್ದ ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನನ್ ಮಗ ಬರೀ ಚೆಡ್ಡೆ ನಿಂತ್ಕೋಬೇಕು ಜೈಲಾಗೆ. ನೀನ್ ನಾನು ಇಲ್ದಿದಾಗ ಹೋಗ್ತೀಯಾ? ಏಯ್ ನಿನ್ನ ಅಮ್ಮನ್ನ ತಲಿಡ್ಕ. ನಿಮ್ಮಮ್ಮ ನೀನು ನನ್ನ ಮಗ ಇದ್ದಂಗೆ ನೀನು. ಇಜ್ರ ನನ್ ಮಗ ಅಂದ್ರೆ ಎಲ್ಲಿದ್ದೀರ ನೀವು? ಬನ್ನಿ ಅಂದ್ರೆ ಅವನ್ ತಾವ್ ಏನ್ ಮಾತಾಡ್ತೀರ? ನೀವ್ ಬನ್ನಿ ಅಂದ್ರೆ ನಾನ್ ಕಾಯ್ತಾ. ಹಲೋ ನಮಸ್ತೆ ಸರ್. ನಮಸ್ಕಾರ. ಯಾರು ಸರ್? ನಿಮ್ಮಂತವ್ರಿಗೆಲ್ಲ ದೇವ್ರು ಆರೋಗ್ಯ ಐಶ್ವರ್ಯ ಎಲ್ಲಾನು ಕೊಡ್ಬೇಕು ಸರ್. ನಿಮ್ಮಂತವ್ರಿಗೆ ಸರ್ ದೇವ್ರು ನನ್ನ ಆಯಸ್ಸು ನಿಮ್ಗೆ ಕೊಡ್ಲಿ ಸರ್. ಏನು ಬೇಡ ಸರ್, ನೀವು ಚೆನ್ನಾಗಿರಿ ನಾವು ಚೆನ್ನಾಗಿರ್ಬೇಕು. ಖಂಡಿತ ಸರ್. ನೀವು ಚೆನ್ನಾಗಿರ್ಬೇಕು ನಾವು ಚೆನ್ನಾಗಿರ್ಬೇಕು, ಹಂಗೆಲ್ಲ ಅತಿ ಆಸೆ ಗತಿಗೇಡು ಅಂತಾರೆ. ಅಲ್ಲ ಸರ್, ನಿಮ್ಮಂತವ್ರ ಜೊತೆ ಮಾತಾಡಿ ನಮ್ ಪುಣ್ಯ ಸರ್, ನಮ್ ಭಾಗ್ಯ ನಿಮ್ ಜೊತೆ ಮಾತಾಡಿದ್ದು. ಏನ ದೇವ್ರ ಕಡೆ ಮಾತ್ಬಿಡಿ, ನಮ್ದೇನೈತು? ಏನ್ ಸರ್ ಗಾಡಿ ಹೊಡೆದ್ರಿ ನೀವು?
ಬಿಡಿ ಸರ್, ತುಂಬಾ ಫಾಸ್ಟ್ ಆಗಿ ಜೀವ ಲೆಕ್ಕಿಸದೆ ಗಾಡಿ ಓಡಿಸಿದಿರಲ್ಲ ಸರ್ ನೀವು. ಯಾರು ಹೇಳಿ? ಹಾ ಯಾರು ಸರ್, ಈಗ ಇವತ್ತು ನೀವು ಇದರಿಂದ ಶಿವಮೊಗ್ಗದಿಂದ ತುಮಕೂರಿಗೆ ಆಂಬುಲೆನ್ಸ್ ಓಡಿಸಾರಲ್ವ ನೀವು? ಓ ವಿಧಾನಸೌಧ ಸೀಮೆಸ ಅರ್ಧ ಹೊತ್ತು 3 ಗಂಟೆ ಬೆಳಕರ್ದೈತಿ. ಅಲೋ ಅಣ್ಣಾರೇ, ಇಲ್ಲ ನಾವು ಆಂಬುಲೆನ್ಸ್ ಓಡ್ತಾರಲ್ಲ, ಇದನ್ನ ನೋಡ್ತಾರೆ ನಾವು. ಏನ್ ಹೇಳಿ? ಇದು ರಾಕೆಟ್ ಮಾತ್ರ ನಾವು ಓಡಿಸೋದು. ಸಾರ್ ಖಂಡಿತ ಹೇಳೋದಲ್ಲ ಸರ್, ಆ ಟ್ರಾಫಿಕ್ ಅಲ್ಲಿ ನೀವು ಓಡಿಸಿದ್ರ ಗಾಡಿ ನಿಜವಾಗ್ಲು ಸರ್, ನೀವೇನ ಆಕ್ಸಿಡೆಂಟ್ ಅಲ್ಲಿ ನೀವೇ ಉಳಿಯಲ್ಲ ಸರ್. ಆ ಫಾಸ್ಟ್ ಆಗಿ ಓಡಿಸಿದೀರಾ. ನೀವೇನ ಲಾರಿಗ ಪರಿ ಗುದ್ದು ನಿಮ್ ತಲೆಯೆಲ್ಲ ಚಿದ್ರ ಆಗಿ ಕಳ್ಳು ಪಚ್ಚಿಯೆಲ್ಲ ಈಚಿಗೆ ಬಂದು ನಿಮ್ದು ಕೈ ಕಾಲೆಲ್ಲ ಮುರಿದೋಗಿ ನಿಮ್ಮೆಣನ ನಾವು ಕುಯ್ದಿ ಮೂಟೆ ಕಟ್ಟಿ ನಮ್ಮನ್ನಾಕೆ ಮೂಟೆ ದಾರ ತಗೊಂಡು ದಬ್ಳ ತಗೊಂಡು ಮೆದ್ಲು ಪದ್ಲು ಎಲ್ಲ ಕುಯ್ದು ಅದು ಹೇಳಿ. ಅಲ್ಲಣ್ಣ, ಅಷ್ಟು ಫಾಸ್ಟ್ ಆಗಿ ಗಾಡಿ ಓಡಿಸಿದಿರಲ್ಲ, ನಿಮ್ಗೆ ಒಂಚೂರು ಭಯ ಆಗ್ಲಿಲ್ವಾ ಸರ್ ನಿಮ್ಗೆ? ಈಗ ನಿಮ್ಮನ್ನೆಲ್ಲ ಇವಾಗ ಬಸ್ ಸ್ಟ್ಯಾಂಡ್ ಆಗಿ ತಂದ್ಬಿಟ್ಟಿದ್ದೀನಿ ನಾನು. ನಿಮ್ಮನ್ನೆಲ್ಲ ಬಸ್ ಸ್ಟ್ಯಾಂಡ್ ಆಗಿ ಸಂಸಾರ ಮಾಡ್ಕೊಂಡಿವಿ ಅಂತ ನಿಮ್ ಮನೆ ಮಠ ಎಲ್ಲ ನಿಮ್ ಮನೆ ಹಾಳು ಮಾಡ್ಬಿಟ್ಟು ನಾನು ಬಂದು ಇಲ್ಲೆಲ್ಲ ಬರ್ಸ್ಕೊಂಡು ನಾನು ಇಲ್ಲಿ ಇದು ವಿಧಾನಸೌಧದಾಗೆ 10 ಫ್ಲೋರ್ ಮನೆ ಕಟ್ಸಿದ್ದೀನಿ. ನಿಮ್ ಮನೆ ಎಲ್ಲ ಹಾಳು ಮಾಡಿ ನಿಮ್ ಮನೆ ಮನೆ ಬೆಂಕಿ ಇಕ್ಕಿ ಯಾಕೆ ನಾನ್ ಕಳ್ಳು ಪಚ್ಚಿ ಬರ್ಬೇಕು ನಿಮ್ಮ ಅಮ್ಮನ್ ಬೆಂಗಿಸೋದು? ಅದೇ ನನಗೇನ ತಲೆಗೆಚ್ಬಿಟ್ರೆ. ಕಾಫಿ ಕೊಡ್ರಿ, ಅಲ್ಲಿ 6:30 ಹಾಲು ಕರಿಬೇಕು. ದ್ರಾಕ್ಷಿ ಗೋಡಂಬಿ ಹಾಕ್ಬಿಟ್ಟು ಮುಸ್ತಕಣ ಬಿಡತ್ತ ಅಲ್ಲ ಎಲ್ಲ ಚೆನ್ನಾಗಿತ್ತ ಬಾಡಿ ಅಂತ ಅಂದು. ಯಾಕಣ್ಣ ಏನಾಗುತ್ತೆ? 10 ವರ್ಷ ಇನ್ನೂ 10 ವರ್ಷ ಆಗಿತ್ತು ಅಷ್ಟೇ ಕಣ. ಈ ಫೆಬ್ರವರಿ 5ನೇ ತಾರೀಕು ಬಂದಿದ್ರೆ ಆಗೋದು ಅಷ್ಟೇ ಕಣ. ಫೆಬ್ರವರಿ ನಡೀತಾ ಇದೆ ಫೆಬ್ರವರಿ ಇವತ್ತಿಗೆ ಕರೆಕ್ಟಾಗಿ 10 ವರ್ಷ ಆಯ್ತಣ್ಣ. ಇನ್ನೊಂದು 10 ವರ್ಷ ಮಡಿಗಳಾಗಿಲ್ವಾ ನಿಮ್ಮ ಒಂದು ಇದಕ್ಕೆ? ನನ್ಯಾಗಂತೀಯ ಮತ್ತೀಗ ಸತ್ತೋಗಿ ಮುಚ್ಚಿರೋ ತಿರ್ಗಾ ತೆಗಿಯಕ್ಕಾಗುತ್ತೆ ಅಣ್ಣ ಮತ್ತೀಗ? ಅಲ್ಲ 10 ವರ್ಷ ಯಾರನ್ನ ಮಡಿಕಂತಾರ ಅಂತ ಕೇಳಿದ್ ನಾನು. ಅಲ್ಲಣ್ಣ, ನೆಂಟ್ರುಗಳು ಬರೋದ್ ಲೇಟ್ ಆಗೋಯ್ತು ಅಣ್ಣ. ಬೆಂಗಳೂರಿಂದ ಧಾರವಾಡ ಈ ಕಡೆ ಶಿವಮೊಗ್ಗದಿಂದ ಬರೋದೆಲ್ಲ ಲೇಟ್ ಆಗ್ಬಿಡ್ತು. ನೀನ್ ಹೇಳ್ತಾ ಧಾರವಾಡ ತಲೆ ಕೆಡ್ಸಿಕ್ತೇನೆ ಸುಮ್ಮಿರಮ್ಮ, ನಾವೇನ ಕಷ್ಟ ಸುಖ ಮಾತಾಡ್ತಾ ಇದ್ದೀವಿ. ಅಣ್ಣ ನೀವೆಲ್ಲ ಮಾತು ಇವ್ರೆ ಧಾರವಾಡ ಅಂದ್ರಲ್ಲ, ಶಿವಮೊಗ್ಗ ಅಲ್ಲಿಂದ 10 ವರ್ಷ ತಗಾರಿ ಹೇಳಿ ಡೇಟ್ಗೆ ಇರುವೆ ನಡ್ಕೊಂಬಂದು ಮಣ್ಣು ಮಾಡಿ ಹೋಗೋದು. ಹೌದಾ? ಇರುವೆ ಧಾರವಾಡದಿಂದ ನಡ್ಕೊಂಬಂದು ಮಣ್ಣು ಮಾಡಿ ಹೋಗೋದು 10 ವರ್ಷ ತಗಾರ. ಇದು ಶಿವಮೊಗ್ಗದಿಂದನ ಇರುವೆ ಬಂದು ನೀವಿರೋ ಜಾಗ ಬಂದು ಮಣ್ಣು ಮಾಡಿ ಹೋಗೋದು. ಅಲ್ಲಣ್ಣ, ಮಣ್ಣು ಮಾಡಕ್ ನಿಮ್ಮ ಅಪ್ಪವ್ರು ಬಂದಿದ್ರು, ನೀವು ಬಂದಿರ್ಲಿಲ್ವಲ್ಲಣ್ಣ, ಅದೇ ಬೇಜಾರು. ನನ್ನ ಮಕ್ಕಳು ಅಂತ ಮಗ ಅಲ್ಲ, ನಮ್ಮ ಅಪ್ಪ ಮಣ್ಣು ಮಾಡಕ್ಕೆ. ಅಲೋ, ಇನ್ನೊಂದು ಓಟ್ ಹಾಕ್ಬಿಟ್ಟು ನಿಮ್ಮ ಅಪ್ಪನ ಬಂದಿತ್ತು ಅಂತಾರೆ ಮಗ, ನಿಮ್ಮ ಅಪ್ಪನ. ಹಲೋ ಹಲೋ ಅಣ್ಣ, ನಿಮ್ಮಪ್ಪ ಬಂದು ಸಮಾಧಾನ ಮಾಡಿ ಪಾಪ ಹಾರ ತಂದಿತ್ತು ಹಾಕ್ಬಿಟ್ಟಿ ಹಂಗೆ ಹೋಯ್ತಣ್ಣ. ನಾನ್ ಹಂಗ ಕೇಳ್ದೆ ನರಸಿಂಹರಾಜ ಯಾಕೆ ಬಂದಿಲ್ಲ ಅಂತೆ. ನಮ್ಮನ್ ಸಾಯ್ಲಿ ಅಂತ ಶಾಪ ಆಗ್ತಿದೀಯಾ ಅಣ್ಣ? ನರಸಿಂಹಣ್ಣ ಎಲ್ಲಿದ್ಯಣ್ಣ? ಯಾರು? ಅದೇ ನಾನ್ ರಾತ್ರಿ ಫೋನ್ ಮಾಡಿರ್ಲಿಲ್ವಣ್ಣ? ಅಣ್ಣ ಅಕ್ಕಿ ತರಕ ಆಸಿಲ್ಲ ಕಣ್, ಬಾರಣ ಅದು ಬಂದ್ ತಾಂಡೋಗಣ ಸೊಪ್ಪು. ನೆನ್ನೆಲ್ಲ ಕೆಲ್ಸ ಕಾರ್ಯ ಬಿಟ್ಟು ಕೂತಿದೀವಣ್ಣ. ಮುಟ್ಟಿ ಮುಸ್ಕನ ಯಾಕಣ್ಣ ಈ ಬಡವ್ರನ್ನ ಹಿಂಗಯ್ಯ ಅನ್ಸ್ಕಂತೀಯಣ್ಣ? ನೆನೆ ನಾವೆಲ್ಲನ ಹೋಗಿದ್ರೆ ಕೂಲಿ 600 ರೂಪಾಯಿ ಸಿಗದಣ್ಣ. ಅದು ಇಲ್ದಂಗ ನಾವೇನೋ ಇಲ್ಲೊಂದ್ ಸಿಗುತ್ತಲ್ಲ ಅಂತ ಹೇಳಿ ತಾಮಂದ್ ಇಕ್ಕಿದೀವಿ. ಇಷ್ಟು ಆತು ನಾವು ಮುಟ್ಟಿ ಮುಸ್ಕ ಫೋನ್ ಮಾಡದಾಗ ತಲೆ ಕೆಟ್ಟು ತಲೆ 3 ಮಾತ್ರ ನುಂಗಿದ್ದೀನಿ. ಕತ್ಲೆ ನಾವೆಲ್ಲನ ಕೆಲ್ಸಕ್ಕೆ ಹೋಗಿದ್ರು 600-700 ರೂಪಾಯಿ ದುಡ್ಕೊಂಡ್ ಬರೀವಣ್ಣ.
ಸೊ ನಾವು ಇದು ಅಣ್ಣ ನೀನ್ ಹೇಳ್ದೆ ಅಂತ ಹೇಳಿ ಅವ್ನ ಅಮ್ಮನ ಒಣ್ಣೆ ಹೇಳ್ತು ಅಂತ ಕೃಷ್ಣಣ್ಣ ಅಂತ ಹೇಳಿ ನಾವ್ ಹೋಗಿ ಎಲ್ಲಾ ಕುಯ್ಕೊಂಡ್ ಬಂದಿದ್ದೀವಿ ಅಣ್ಣ. ಕೃಷ್ಣನೇ ಅಲ್ಲ ಸ್ವಾಮಿ, ನಾವು ಕೃಷ್ಣನೇ ಅಲ್ಲ. ಮಾತಾಡೋದಕ್ಕೆ ಸುಮ್ಮನೆ ನಿಮ್ಮ ಅಮ್ಮ ಮಾತಾಡೋದಾಗ ನಾವು ರಾತ್ರಿ ಎಲ್ಲ ತಲೆ ಹೊರ್ತು ಬಂದು ಮಾಡಿ ಮಾಡಿ ಸಾಕಾಯ್ತು. ಕತ್ಲೆಗೆ ಒಳ್ಳೆ ಇಕ್ಕಟ್ಟಿಸಿ ಹಾಕೊಂಡ್ಬಿಟ್ಟಿದೆ ಅಣ್ಣ. ದಯವಿಟ್ಟು ನಿನ್ ಕಾಲ್ ಮುಗಿತೀನಿ, ನನಗ್ ಒಂದೇ ಒಂದ್ ಹೆಲ್ಪ್ ಮಾಡ್ಬಿಡೋಣ ಸಾಕು. ನಿನ್ ಸಹಾಯ ತಕ ಮರೆಯಲ್ಲ. ಏನ್ ಹೇಳಿ? ಗಾಡಿ ಪಂಚರ್ ಆಗ್ಬಿಡೈತೆ, ಗಮ್ ಬಾಟ್ಲು ಆಗೋಗ್ಬಿಡೈತೆ ಅಣ್ಣ. ಗಾಡಿ ಪಂಚರ್ ಆಗೋಗೈತೆ, ಪಂಚರ್ ಅಂಗಡಿ ಮುಂದೆ ನಿಲ್ಸಿದೀನಿ. ಇದು ಗಮ್ ಬಾಟ್ಲು ಆಗೋಗ್ಬಿಡೈತೆ. ಒಂದೇನ್ ಒಂಚೂರು ಗಮ್ ಬಾಟ್ಲು ಬೇಕಲ್ಲ ಅಣ್ಣ. ಇಲ್ಲಿ ನಿಲ್ಸಿದೀನಿ ಗಾಡಿ. ಫೆವಿಕ್ವಿಕ್ ಆಗತ್ರ? ಫೆವಿಕ್ವಿಕ್ ಆಗುತ್ತೆ. ಎಲ್ಲಿದ್ರೆ ಅಣ್ಣ? ಇಲ್ಲ ಅಣ್ಣ, ಇದು ಪಂಚರ್ ಅಂಗಡಿ ತವ. ಇಲ್ಲಿ ಯಾವ್ರಾಗೆ? ಇಲ್ಲಿ ಚಾರ್ಮುಡಿ ಘಾಟಾಗೆ ರೈಲು ಪಂಚರ್ ಆಗೋಗ್ಬಿಟ್ಟಿತ್ತು ಅಣ್ಣ. ಇಲ್ಲಿ ಇದು ಧರ್ಮಸ್ಥಳಕ್ಕೆ ಹೋಗಿದ್ದೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ಅಲ್ಲಿ ಘಾಟ್ ಸೆಕ್ಷನ್ ಪಂಚರ್ ಆಗೋಗ್ಬಿಟ್ಟಿತ್ತು. ಅಲ್ಲಿ ಪಂಚರ್ ಅಂಗಡಿ ನಿಲ್ಸವ್ರೆ. ಟೈರ್ ಬಿಚ್ಚಿದೀವಿ ರೈಲಲ್ಲಿ ಅಣ್ಣ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೆ, ರೈಲ್ ಪಂಚರ್ ಆಗೋಯ್ತು. ವೀಲ್ ಬಿಚ್ಚಿದೀವಿ, ಪಂಚರ್ ಅಂಗಡಿ ತಗೊಂಬಂದಿದೀವಿ. ಈಗ ಪಂಚರ್ ಆಗ ಗಮ್ ಇಲ್ಲ ಕಣ. ಪಂಚರ್ ಹಾಕಕ್ಕೆ ಒಂಚೂರು ಗಮ್ ತಗೊಂಬರ್ತೀಯ? ಸ್ವಾಮಿ ನಮ್ದು ಇದು ತುಮಕೂರು ಡಿಸ್ಟಿಕ್, ತುಮಕೂರು ತಾಲೂಕು, ತುಮಕೂರು ಗ್ರಾಮಾಂತರ ನಮ್ದು. ಇಲ್ಲಿ ಅದು ಕುಕ್ಕೆ ಸುಬ್ರಹ್ಮಣ್ಯ ಇರೋದಲ್ಲಿ ನಾವು ತುಮಕೂರು, ಇಲ್ಲಿ ತುಮಕೂರು ತಾಲೂಕು ಮಠ. ರೈಲಾಗೆ ಅಲ್ಲಿ ಹೋಗಿ ಸತ್ಯ, ಅಲ್ಲಿ ಘಾಟ್ ಸೆಕ್ಷನ್ ಆಗಿ ಪಂಚರ್ ಆಯ್ತು. ವೀಲ್ ಬಿಚ್ಕೊಂಡು ಇಲ್ಲಿ ಬಿಜಿ ಪಡೆ ಸರ್ಕಲ್ ಮುನ್ನೂರ ಹತ್ರ ತಗೊಂಬಂದಿದ್ದೀವಿ ಪಂಚರ್ ಹಾಕ್ಸ್ಕೊಂಡು ಹೋಗಕ್ಕೆ. ಸ್ವಲ್ಪ ತಡಿ ಮನಿಕೊಂಡಿದ್ದೆ. ಏನ್ ಹೇಳಿ? ಘಾಟ್ ಸೆಕ್ಷನ್, ಕುಕ್ಕೆ ಸುಬ್ರಹ್ಮಣ್ಯ ಘಾಟ್ ಸೆಕ್ಷನ್ ಆಗಿ ಪಂಚರ್ ಆಗಿತ್ತು ರೈಲಲ್ಲಿ. ರೈಲ್ದು ಟೈರು, ಆ ಟೈರ್ ಎಲ್ಲ ಇದು ಟ್ಯೂಬ್ ವೀಕ್ ಆಗ್ಬಿಟ್ಟಿತ್ತು. ಈಗ ಅದನ್ನೇ ಉಚ್ಚಿ ಹೆಂಗೋ ಒಂದು ಹಾಕ್ತಿದೀನಿ. ಅವನ ಹತ್ರ ಟ್ಯೂಬ್ ಎಲ್ಲ ಐತೆ, ಕತ್ರಿಯಲ್ಲಿ ಕಟ್ ಮಾಡೋನೆ. ಈ ಗಮ್ ಇಲ್ಲ. ಅದಕ್ಕೆ ಒಂಚೂರು ಫೆವಿಕ್ವಿಕ್ ಏನೋ ಇದ್ರೆ ಸಾಮಾನು ಕೊಟ್ರೆ ಹಂಗೆ ಪಂಚರ್ ಹಾಕ್ಸ್ಕೊಂಡು ತಿರ್ಗಾ ಅಲ್ಲಿ ಘಾಟ್ ಸೆಕ್ಷನ್ ತಗೊಂಡೋಗಿ ಫಿಟ್ ಮಾಡ್ಕೊಂಡ್ಬಿಡ್ತೀವಿ. ಇದು ಮಾರುತಿ ಟಾಕೀಸ್ ನೋಡಿದ್ರಾ? ಮಾರುತಿ ಟಾಕೀಸ್ ಹಿಂಭಾಗ ಗಣೇಶನ್ ಪೆಂಡೋಲ್ ಹಿಂಭಾಗ, ಮಾರುತಿ ಟಾಕೀಸ್ ಹಿಂಭಾಗ ಗಣೇಶನ್ ಪೆಂಡೋಲ್ ಹಿಂಭಾಗ ಅಲ್ಲಿ ಪಂಚರ್ ಅಂಗಡಿ ಐತಿ ನೋಡ್ರಿ, ಅಲ್ಲಿ ಹಾಕ್ತಿರ. ಅಲ್ಲಿ ನಾವು ಅಲ್ಲೇ ಹಾಕ್ಸಿರೋದು. ಈಗ ಅಲ್ಲಿ ಗಮ್ ಆಗಬಿಡತ್ ಕಣ ನಮ್ಮ ಹತ್ರ. ಖಂಡಿತ ಸ್ವಾಮಿ, ಬೆಳಗ್ಗೆ ಟೈಮ್ ಆಯ್ತು ಬರುವೆ. ನಾನು ಈಗ ಬರಕ್ಕಾಗಲ್ಲ. ಚಿಲ್ಲರೆ ಅಂಗಡಿಗಳಾಗೆಲ್ಲ ಸಿಗ್ತದೆ ನೋಡ್ರಿ ಗಮ್ಮು. ಬೇಕಾದ್ರೆ ಕೇಳಿದ್ರೆ ಕೊಡ್ತಾರೆ. ಅದು ಅದೇ ಬೀಡಿ ಬೆಂಕಿ ಪಟ್ನ ವ್ಯಾಪಾರ ಮಾಡ್ತಾರಲ್ಲ, ಅಲ್ಲೆಲ್ಲ ಸಿಗುತ್ತೆ ಗಮ್ಮು. ಅಲ್ಲಿ ಸಿಗುತ್ತೆ ಗಮ್ಮು ಎಲ್ಲ ಯಾವ ಅಂಗಡಿ ಕೇಳಿದ್ರೆ ಕೊಡ್ತಾರೆ. ರೈಲಾಗೆ ದೇವಸ್ಥಾನಕ್ಕೆ ಹೋಗಿ ಜನಗಳು ಮಂಗ್ಳೂರ್ಗೆ ಹೋಗೋರು ದೇವಸ್ಥಾನಕ್ಕೆ ಹೋಗೋರು ಘಾಟ್ ಸೆಕ್ಷನ್ ನಿಂತ್ಕೊಂಡ್ಬಿಟ್ರೆ ಕತ್ಲೆ. ರೈಲ್ ಪಂಚರ್ ಆಗೋಗ್ಬಿಡೈತೆ. ರೈಲ್ ಪಂಚರ್ ಆಗೋಗ್ಬಿಡೈತೆ. ರೈಲು ಪಂಚರ್ ಆಯ್ತಾ? ಈ ಅಣ್ಣ ಏನ್ ಹಿಂಗೆ ಅಣ್ಣ? ಅವಾಗ ನಾವು ಹಲೋ ಅಣ್ಣ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಮಾತಾಡಿ ಹದಿನೈದು ಮಾತ್ರ ನುಂಗಾಗತ್ತಲ್ಲ ದಿನ. ಇವ್ ತಾಯಿನಾಯ್ಕೆ ಇವ್ ಅಮ್ಮ ಯಾವ ಸ್ಕೂಲೇ ಮಾಡ್ಕೊಟ್ಟೆ ಇವ್ರಿಗೆ ನಂಬರ? ಅಣ್ಣ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಪಂಚರ್ ಆಗ್ತದ? ನೀವು ಆಳ್ತು ಕುಡೀರಿ. ನಿಮ್ಮ ಅಮ್ಮನಾಗಿ ನಮ್ಗೆ ತಲೆ ತಿಂದು ನಮ್ಮನ್ನ ತಲೆನೋ ಬರಕ್ ಮಾಡ್ತಾರ. ಟ್ರೈನ್ ಎಲ್ಲ ಪಂಚರ್ ಆಗ್ ನೋಡಿ. ನಾನ್ ಆಗಿಂದ ಇದೇನಪ್ಪ ಅಂತ ಅಂತೀನಿ. ಟ್ರೈನ್ ಪಂಚರ್ ಆಗ್ತೈತಾ? ಕಬ್ಬಣ ಟೈರ್ ಅಲ್ವಾ ಅಣ್ಣ? ಅಣ್ಣ ನಾವು ಸಕಲೇಶ್ಪುರದಿಂದ ಮುಂದಕ್ಕೆ ಹೋದ ಘಾಟ್ ಸೆಕ್ಷನ್ ಪಂಚರ್ ಆಗೋಗೈತೆ. ಟೈರ್ ಬಿಚ್ಕೊಂಡು ಬಿಜಿ ಪಡೆ ಸರ್ಕಲ್ ತಗೊಂಬಂದಿದೀವಿ. ನೋಡಿ ಬಂದು ಪಂಚರ್ ಹಾಕಿ ಕೊಡ್ತಾರೆ. ಇದಕ್ಕೆ ಫೋನ್ ಮಾಡಿ. ಯಾದಕ್ಕೆ? ಇದು 1008 ಫೋನ್ ಮಾಡಿ, ಅವರೇ ಬಂದು ಹಾಕಿ ಕೊಟ್ಟು ಹೋಗ್ತಾರೆ. ಪಂಚರ್ ಹಾಕೋದ ಅಣ್ಣ? ಗಮ್ ಸಿಕ್ತಾ? ಫಿಟ್ ಮಾಡೋಣ ಅಣ್ಣ. ಬಿಡೋಣ, ಗಮ್ ಸಿಕ್ತು. ಗುಬ್ಬಿಗೇಟಾಗ ಹಾಕ್ಸ್ಕೊಂಡು ಇವಾಗ ಹಂಗೆ ಫಿಟ್ ಮಾಡಿ ಹಂಗೆ ಸಕಲೇಶ್ಪುರಕ್ಕೆ ಹೋಗಿ ಈಗ ಒಂದು 5 ನಿಮಿಷ ಹೊರಟಾಗ್ಬಿಡ್ತೀವಿ. 5 ನಿಮಿಷ ಸಕಲೇಶ್ಪುರಕ್ಕೆ ಟ್ರೈನ್ ಟೈರ್ ತಗೊಂಡಿದ್ರ? ಇಲ್ಲಿ ಗುಬ್ಬಿಗೇಟಾಗ ತಗೊಂಬಂದು ಹಾಕ್ಸ್ಕೊಂಡ ಪಂಚರು. ಅಲ್ಲ ಈ ಸಕಲೇಶ್ಪುರದಿಂದ ಈಗ ಬಂದು ಬಿಜಪಳ್ಳಿ ಸರ್ಕಲ್ ಆಗಿ ಪಂಚರ್ ಹಾಕ್ಸ್ಕೊಂಡು ಈಗ ಟೈರ್ ತಗೊಂಡು ಹೋಗ್ತಾ ಇದೀವಿ. ಇನ್ನೇನ್ ಹಾಕ್ಸ್ಕೊಂಡ್ಬಿಡ್ತೀವಿ, ಬಿಡೋಣ. ಇನ್ನೇನ್ ತೊಂದ್ರೆ ಏನಿಲ್ಲ. ನನ್ಗೆ ಫೋನ್ ಮಾಡ್ರಿ. ಗಮ್ ಬೇಕಿತ್ತಲ್ಲ, ಗಮ್ ಸಿಕ್ತು. ಆಮೇಲೆ ಇಲ್ಲೇ ಒಂದ್ ಚೂರು ಇತ್ತು.
ಹಾ ಗಮ್ಮಗೆ ರೈಲ್ ಚಕ್ರದ ಪಂಚರ್ ಹತ್ರ ಇವ್ರು ಮತ್ತು ಅಣ್ಣ ಆ ಅಣ್ಣ ಗಮ್ಮು ಸಿಕ್ತು. ಹಾ ಹೊಸ ಟೈರ್ ಕಣ ಅದು ನನ್ನ ಪಂಚರ್ ಆಗೋಬಿಡೈತೆ. ರೈಲ್ ಟ್ರೈನು ಹೊಸ ಟೈರಾ? ಹೊಸ ಟೈರು ಟ್ಯೂಬ್ ವೀಕ್ ಆಗ್ಬಿಟ್ಟಿತ್ತು, ಟೈರ್ ಚೆನ್ನಾಗಿತ್ತು. ಅಮ್ಮ ನಾಡಲ್ಲ ಮಗ, ಲಾಸ್ಟಿಗೆ ನನಗೆ ಇಂಜೆಕ್ಷನ್ ಕೊಡ್ದಂಗ್ ಮುಚ್ಚಿ ಹಿಡಿತೈತೆ ನನಗೆ. ಹೊಸ ಟೈರು ಟ್ಯೂಬ್ ಹಳೇದಿತ್ತು. ನೋಡಿದ್ರೆ ಸಕಲೇಶ್ಪುರಕ್ಕೆ ಹೋಗ್ತೀವಿ, ಯಾಕೋ ಹಿಂಗ್ ಆಗ್ತೈತೆ ನೋಡ್ರೆ, ಅವಾಗ ನೋಡಿದ್ರೆ ನಿಲ್ಸ್ಬಿಟ್ಟು ಟ್ರೈನ್ ನಿಲ್ಸ್ಬಿಟ್ಟು ನೋಡ್ರೆ ಪಂಚರ್ ಆಗಿತ್ತು. ಅವಾಗ ಅವಾಗ ಟೈರ್ ಬಿಚ್ಕೊಂಡು ಹಂಗೆ ರೈಲ್ವೆ ಹಳ್ಳಿ ಮೇಲೆ ನಡ್ಕೊಂಬಂದು 5 ನಿಮಿಷಕ್ಕೆ ಬಂದ್ಬಿಡೋ ಸಕಲೇಶ್ಪುರದಿಂದ. ಅಲ್ಲಿ ತುಮಕೂರಿಗೆ ಬಂದು ಗುಬ್ಬಿಗಡೆಗೆ ಪಂಚರ್ ಹಾಕ್ಸ್ಕೊಂಡು ಈಗ ತಿರ್ಗಾ ರೈಲ್ ಹಳ್ಳಿ ಮೇಲೆ ನಡ್ಕೊಂಡು ಹೋಗ್ಬಿಡ್ತೀವಿ. 5 ನಿಮಿಷಕ್ಕೆ ಹೊರಟಾಗ್ತೀವಿ ಸಕಲೇಶ್ಪುರಕ್ಕೆ. ಅಲ್ಲೋಗಿ ಫಿಟ್ ಮಾಡ್ಕೊಂಡು ಹಂಗೆ ಹೊರಟಾಗ್ಬಿಡ್ತೀವಿ. ನೀವು 5 ನಿಮಿಷಕ್ಕೆ ಹೊರಟೋಗ್ಬಿಡ್ತೀರಾ? ಗುಬ್ಬಿಗೇಟಿಂದ 5 ನಿಮಿಷ ಅಣ್ಣ, 5 ನಿಮಿಷನೂ ಆಗಲ್ಲ ಜೋರಾಗಿ ಹೋದ್ರೆ. ಏನ್ ಮಾಡೋಣ, ಟ್ರೈನ್ ಆಯ್ತು. ನನ್ನ ಮಕ್ಳು ನಂಬರ್ ಕೊಡ್ತಾರೆ ಇಂತ ತಿಕ್ಕಲ್ ನನ್ನ ಮಕ್ಳಿಗೆಲ್ಲ. ಅಣ್ಣ ಈಗ ಶಿವ ಅಂತ ಇದ್ನಲ್ಲ, ಒಂಚೂರು ಪ್ರಸಾದ ಕೈಕರ ಅಂತ ಒಂದು ಟ್ರೈನ್ ಆಯ್ತು ಯಾವ್ಯಾವ. ಅಣ್ಣ ರೈಲ್ ಹಳಿ ಮಳೆ ಅಣ್ಣ, ಆ ಕಡೆ ಹಳಿ ಮೇಲೆ ನೀನ್ ಬಾ, ಈ ಕಡೆ ಹಳಿ ಮೇಲೆ ನಾನು ಬರೋದು. ಜಲ್ದಿ ಹೋಗ್ಬೇಡ, ನಡೀರಿ ಹಂಗೆ. ಅಯ್ಯೋ ಟ್ರೈನ್ ಆಯ್ಕೆ, ಊಟನೂ ಬೇಡ ಏನು ಬೇಡ, ರಿಪೋರ್ಟ್ ಮನೆಗೆ ಅಂತೀನಿ. ಅಮ್ಮ ಸ್ವಿಚ್ ಆಫ್ ಮಾಡ್ಬಿಡು ಅಣ್ಣ. ಟ್ರೈನ್ ಆಯ್ಕೆ ಅಣ್ಣ ಅಮ್ಮ ನಿನ್ ಊಸಿಗೆ ನಾನು ತುನ್ನಕ ನೀನ್ ತಿಕ್ಕ ಅಣ್ಣ. ಹಳಿ ಮಳೆ ಬಂದ್ಬಿಡ್ತು ಬಿಡೋಣ, ರೈಲ್ ಸಿಕ್ತು ಬಿಡೋಣ. ರೈಲ್ ಸಿಕ್ತು, ಪಂಚರ್ ಅಣ್ಣ, ನೆಟ್ರ್ ಬೆಲ್ಟ್ ಬಿಚ್ಚ್ರಿ. ಫಿಟ್ ಮಾಡ್ಬಿಟ್ರು. ರೈಲ್ ಸ್ಟಾರ್ಟ್ ಆಯ್ತು. ರೈಲ್ ಸ್ಟಾರ್ಟ್ ಆಯ್ತು. ನಾಯಿ ಬರುತ್ತೆ ಎಲ್ಲ ಗುರು ನನ್ನ ಮಗನೇ. ಕರ್ಮ ಇದು ನಮ್ಮನ್ನ ನಾವೇನ್ ಈ ಬಲಗಡಿಗೆ ದೇವಕ್ಕೆ ಕೊಡಲ್ಲ ಅವ್ರ ನಮ್ಗೆ. ಸ್ವಾಮಿ ಹೇಳಪ್ಪ, ಯಾವ ಹಾಸ್ಪಿಟ್ಲಿಗೆ ಸೇರಿದ್ ಹೇಳಿ, ನಾನು ಅಲ್ಲಿಗೆ ಬಂದ್ಬಿಡ್ತೀನಿ. ಆಸ್ಪತ್ರೆ ಅಲ್ಲ ಕಣ, ಮಗ ಯಾರೋ ತಿಕ್ಲ ಆಸ್ಪತ್ರೆ ಮಗ, ಇವ್ರು ಎಲ್ಲ ತಿಕ್ಲಿ ಹಿಡಿದಿರೋ, ನನ್ನ ತಿಕ್ಲಿ ಹಿಡಿಸ್ತಾರೆ. ಯಾಕೋ ಎಲ್ಲ ತಿಕ್ಲಿ ಹಿಡುಗಳು ಇವ್ರು. ನನಗೂ ಯಾಕೋ ಅಲ್ಲೇ ತಿಕ್ಲಿ ಹಿಡಿಯಂಗ್ ಕಾಣ್ತೈತಿ. ಓ ಹಲೋ, ಕಾಂಗ್ರೆಸ್ ಬತ್ತಿ ಅಣ್ಣ. ಸ್ವಾಮಿ ಇನ್ನ ಮಕ್ಳು ಸಿಕ್ಕವ್ ಸ್ವಾಮಿ, ನಮಗೆ ತಲೆ ಕೆಡಿಸ್ಬೇಡಿ, ಕೈ ಮುಗಿತೀವಿ, ನಮಗ್ ಫೋನ್ ಮಾಡ್ಬೇಡಿ. ಇನ್ನ ಚಿಕ್ಕ ಮಕ್ಳು ಮದುವೆ ಮಾಡ್ಬೇಕು, ಖಂಡಿತ ಫೋನ್ ಮಾಡ್ಬೇಡಿ. ಯಾರೇ ತಿಕ್ಕಿದಂಗ ಆಗುತ್ತೆ ನನಗೂ. ಅಣ್ಣ ದಯವಿಟ್ಟು ನಿನ್ ಕಾಲ್ ಮುಗಿತೀನಿ, ನನ್ನ ಮಗಳು ಮದುವೆ ಫಿಕ್ಸ್ ಮಾಡಿದ್ದೀನಿ. ದಯವಿಟ್ಟು ಯಾವ್ದಾರು ಒಂದೇ ಒಂದು ಹಾಕಾರ ಪರಂಗಿ ಗಿಡಕ ನಾನು ಗಿರಾಕಿ ಕರ್ಕೊಂಬರೋಣ. ಅಣ್ಣ 5 ಗಂಟೆಗೆ ಯಾಕಂದ್ರೆ ಬೆಳಗಿನ ಜಾವ ಹಿಂಗಾಡ್ತಿದೀಯಾ ಸ್ವಾಮಿ? ನಾನು ತಿಕ್ಲಿ ಹಾಕಿಲ್ಲ, ಮೊದ್ಲು ಕಮ್ಮಿ ಮಾಡ್ಬಿಡಿ ಸ್ವಾಮಿ, ಯಾಕೆ BP ರೈಸ್ ಆಗ್ತಾ ಇತ್ತು ನಂಗೆ. ಅಲ್ಲ ಅಣ್ಣ, ಬೆಳಗಿನ ಜಾವ 5 ಗಂಟೆಗೆ ಯಾಕೆ ಹಿಂಗಾಡ್ತಿದ್ಯಾ ನೀನು? ಅಯ್ಯೋ ನಮ್ ಬಲಗಡೆಗೆ ಅಡಿಗೆ ಸ್ವಾಮಿ ಇಲ್ಲ ಆಮೇಲೆ. ಏನ್ ಮಾಡೋದು, ನಮಗೂ ಅಲ್ಲೇ ಯಾಕೋ ಜೀವ ಬಡ್ಕಂತ ಇದು. ಅಣ್ಣ ಅಣ್ಣ ಅಲ್ಲ ಸ್ವಾಮಿ, ನರಸಿಂಹಣ್ಣ. ಓ ಯಾಕಣ್ಣ? ಅವ್ರ ಯಾರು ಪಕ್ಕದಾಗಿರೋದ್ ಒಂದ್ ಸ್ವಲ್ಪ ಗಡಿ ಕೆಲ ಕಳಿಸ್ತ. ಎಲ್ಲಿ ಯಾವ ಹಾಸ್ಪಿಟ್ಲಲ್ಲಿ ಇರೋದು ನೀವು? ಅಣ್ಣ ಯಾವ ಹಾಸ್ಪಿಟ್ಲಲ್ಲಿ ಇರೋದು? ನಾನು ವಿಧಾನಸೌಧದಲ್ಲಿ ಇರೋದು. ಓಹೋ, ಯಾಲ ಮಗ, ಇದು ಸೀನಿಯರ್ ತಿಕ್ಲೂರು, ಅದು ಸಂಸಾರನ ಬಿಟ್ಟಿರೋದು. ನಾನು ವಿಧಾನಸೌಧದಲ್ಲಿ ಇನ್ನು ಮನೆ ಕಂಡಿದ್ದೀನಿ. ಬಾಕ್ಲು ನೀರೆಲ್ಲ ಹಾಕಿ ರಂಗೋಲಿ ಎಲ್ಲ ಬಿಟ್ಟವ್ರೆ ವಿಧಾನಸೌಧಕ್ಕೆ. ನನ್ನ ಮಗ ಕೊಟ್ಟ ನಂಬರ್ ಟ್ರೈನ್ ಆಯ್ತು ಅವ್ರಿಗೆ. ಹಲೋ, ಮನೆಗಿನಿಂದ ಆಚೆ ಇಟ್ಟು ಆಗ್ತಾರೆ. ಅಣ್ಣ
ಅಣ್ಣ ಸ್ವಾಮಿ ರಾತ್ರಿ ಎಲ್ಲ ಕರೆಂಟ್ ಇಲ್ಲ ಕಂಗಣ ನಮ್ಮ ಮನೆಗೆ ವಿಧಾನಸೌಧದಲ್ಲಿ. ನಮ್ಮ ಮನೆ ವಿಧಾನಸೌಧ ಈಗ ವಿಧಾನಸೌಧದಲ್ಲಿ ಮನೆನಾ? ನಮ್ಮ ಮನೆ ವಿಧಾನಸೌಧ ಕಣ. ಅಲ್ಲಿ ಬಾಂಬೆಲಿ ಐತಲ್ಲ ವಿಧಾನಸೌಧ. ಪರಂಗಿ ಗಿಡ ಪರಂಗಿ ಗಿಡ ವಿಧಾನಸೌಧ ಪಕ್ಕ ನಮ್ದು ಹಿಂದ್ಗಡೆದೆ ಎಲ್ಲ ನಮ್ದೇನೆ ಅದು. ಖಂಡಿತ ನನಗೂ ಹುಚ್ಚಿಡಿತೈತೆ. ಅಣ್ಣ ಮಾತಾಡೋಣ ಜೋರಾಗಿ ನೀನು. ಇನ್ನ ಇಲ್ಲೆಲ್ಲ ಇದೆಲ್ಲ ಸೊಳ್ಳಿ ಅಂತ ಗೂಡಿಸ್ಕೊಂಡ್ ಕುಂತವ್ರಿ ಇಲ್ಲಿ ನಮ್ಮನ್ನ ಮಕ್ಕಳು ಬಿಡ್ತಾರೆ. ಅಣ್ಣ ಚಳಿ ಹಾಲೆ ಮಧ್ಯಾಹ್ನ 3 ಗಂಟೆ ಆಯ್ತಲ್ಲ ಅಣ್ಣ. ಓಹೋ ಇದು ಖಂಡಿತ ಹುಚ್ಚು ಆಸ್ಪತ್ರೆ ಯಾಕಣ್ಣ ಚಿಕ್ಕ ಸರ್ಕಲ್ ಮಗ ಯಾಕಣ್ಣ ಹಿಂಗಾಡ್ತಿದ್ಯಾ? ಪರಕೆ ಕಸ ಗುಡ್ಸ ಪರಕೆ ತಗೊಂಬತ್ತಾರ ನಮ್ಮ ಮನೆಗೆ. ಅದಕ್ಕೆ ನಾವು ಖಂಡಿತ ಮಾಡ್ಬೇಡಿ. ಅಲ್ಲ ಖಂಡಿತ ಮಾಡಲ್ಲ ಅಣ್ಣ. ಏನ್ ಕ್ರಕ್ಕಿದ್ ನೀವು? ಯಾಕೋ ತಲೆ ಸುತ್ತ ಆಗುತ್ತೆ, ಪಕ್ಕ ನಗಾಗ್ತೈತಿ. ಮಧ್ಯಾಹ್ನ 3 ಗಂಟೆ ಆದ್ರೂ ಮನೆ ಕಂಡಿದ್ದೀರಲ್ಲ ನೀವು. ನಿಮ್ಗಿನ್ ಬುದ್ಧಿ ಐತಾ ಇಲ್ವಾ? ಇನ್ನು ಎಲ್ಲ ಇನ್ನು ಗೂಡಿಸ್ಕೊಂಡು ಅಲ್ಲೇ ಇದು ಈರೆಕ್ಕಿ ತಲೆ ಎತ್ತಿದಲ್ಲ ಈಚ್ಕಂಗ್ ಇಕ್ಕಿಂಗ್ ಕುಂತವ್ರೆಲ್ಲ ನಮ್ಮ ಇದ್ರಾಗ ಗಟ್ಟಿ ಒಳಗೆ. ಒಬ್ರು ಈಚಿಗೆ ತಲೆ ತೋರಿಸ್ತಾ ಇಲ್ಲ ಕೊರೆಗೆ. 3 ಗಂಟೆ ಆಯ್ತಲ್ಲ ನಿಮ್ಗೆ? ಈಗ ಎಷ್ಟು ಟೈಮ್ ಅಣ್ಣ? ಈಗ 5:45 6 ಗಂಟೆ ಆಯ್ತು ಸ್ವಾಮಿ. ಬೆಳಗ್ಗೆನ ಸಾಯಂಕಾಲನ? ಎಷ್ಟು ಗಂಟೆ ಮಗ? 6 ಗಂಟೆ 20 ನಿಮಿಷ ಸ್ವಾಮಿ. ಬೆಳಗ್ಗೆನ ಸಾಯಂಕಾಲನ ಅಣ್ಣ? ಓಯ್ ಇನ್ನು ಬಲ್ಗಡಿಗೆ ಎದ್ದಿಲ್ಲ ನಾವು. ಬೆಳಿಗ್ಗೆನಾ? ಹೋಗ ಬೆಳಿಗ್ಗೆನೆ ಇವಾಗ ಇನ್ನು ಬಲ ನಮ್ಗೆ ಯಾಕೆ ಕರ್ಮ ಯಾಕೆ ಅಡಿಕೆದ್ದೆ ಮಗ? ಯಾಕೆ ಅಡಿಕೆದ್ದೆ ನಾನು? ಅಣ್ಣ 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 ಓ ಈಗ ಬೆಳಿಗ್ಗೆ 6 ಗಂಟೆನಣ್ಣ? ಹಲೋ 6 ಅದೆಷ್ಟು ಹೇಳಿದ್ ಮರ್ತೇ ಹೋಯ್ತು. 6 ಗಂಟೆ ಆಗೈತಿ. 6 ಗಂಟೆ ಮೇಲೆ ಆಯ್ತು ಅಣ್ಣ. ನಮ್ಮನೆ ತಾವ್ ಇನ್ನು 3 ಗಂಟೆ ಅಣ್ಣ ಮಧ್ಯಾಹ್ನ. ಈಗ ವಿಧಾನಸೌಧ ನಮ್ಮ ಮನೆ ಅಲ್ಲಿ ಈಗ 3 ಗಂಟೆ ಟೈಮು. ನಾವು ಅಲ್ಲೇ ಊಟ ಮಾಡ್ತಾ ಇದ್ದೀವಿ ಮಧ್ಯಾಹ್ನದ್ದು. ನೀವು ಸ್ವಲ್ಪ ನೀವು ಫೋನ್ ನಮಗ್ ಮಾಡ್ದಂಗ ಆಗ್ಬಿಟ್ರೆ ಅಚ್ಚುಕಟ್ಟಾಗಿ ಹೋಗಿ ಬಾತ್ರೂಮ್ಗೆ ಹೋಗಿ ಬರ್ತೀನಿ ನಾನು ಅಷ್ಟೇ. ಇಲ್ಲೇ ಹೋಗಿವಂತೆ ಬಾ, ನಮ್ಮನೆಗೆ ಹೋಗಿವಂತೆ ಬರೋಣ ಬೆಂಗಳೂರಿಗೆ. ಈಗ ಅಣ್ಣ ನುಗ್ಗೆಕಾಯಿ ಗಿಡದು ಪರಂಗಿ ಗಿಡದ ಗಿರಾಕಿ ಕರ್ಕೊಂಬತ್ತೀಯಾ? ಹಲೋ ನಮ್ದು ನುಗ್ಗೆ ಗಿಡ ಪರಂಗಿ ಗಿಡ ಇದು ಕಾಂಗ್ರೆಸ್ ಗಿಡ ದಾಸವಾಳ ಗಿಡ ಯಾತ್ರದ ಏನ್ರ ವ್ಯಾಪಾರನು ನಾವು ಮಾಡಲ್ಲ ಸ್ವಾಮಿ. ನಮಗೆ ಫೋನ್ ಮಾಡ್ಬೇಡಿ. ಕಾಂಗ್ರೆಸ್ ಗಿಡದನ್ನ ಕರ್ಕೊಂಬ, ಮೂಗ್ ಬಟ್ ಹೋಗುತ್ತದು ಕಾಂಗ್ರೆಸ್ ಗಿಡದ ಹೂವ. ಒಳ್ಳೆ ಕಮಿಷನ್ ಕೊಡ್ತೀನಿ ನಿಂಗೆ. ಮಾತಾಡೋಣ ಜಲ್ದಿ. ಒಂದ ಮಾಡಂಗ ಆಯ್ತಾ? ಒಂದ ಮಾಡ್ಬೇಕು ನಾನು. ಅಲ್ಲ ಕಾಂಗ್ರೆಸ್ ಗಿಡದ ಗಿರಾಕಿ ಕರ್ಕೊಂಬತ್ತಿ ಇವತ್ತು. ಯಾಕೆ ಅಡಿಗೆ ಮಗ ನಾನು? ಅಣ್ಣ ನರಸಿಂಹಣ್ಣ ನರಸಿಂಹಣ್ಣ ಯಾಕೆ ಅಡಿಗೆ ಅನ್ನೋದು ಗೊತ್ತಾಗ್ಲಿಲ್ಲ ನನಗೆ. ನರಸಿಂಹಣ್ಣ ಹಲೋ ಸ್ವಾಮಿ ಪರಮಾತ್ಮ. ಹಲೋ 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 ಅಣ್ಣ ಕಾಂಗ್ರೆಸ್ ಗಿಡದ ಗಿರಾಕಿ ಕರ್ಕೊಂಬತ್ತಿ ಇವತ್ತು. ಸ್ವಾಮಿ ಹೇಳಿ. ಕಾಂಗ್ರೆಸ್ ಎಲ್ಲ ನೆಲ ಕಟ್ಟು ಐತೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟವ್ರೆ. ಇವರು ಪರಂಗಿ ಗಿಡ ವಾಸ್ಕಲ್ಲು ಕಿಟಕಿ ಕದ ಅದಕ್ಕೆಲ್ಲ ಹೋಗುತ್ತೆ. ಪರಂಗಿ ಗಿಡ ನುಗ್ಗೆ ಗಿಡ ಅವೆಲ್ಲ. ಪರಂಗಿ ಗಿಡದಾಗ ಹಾಲ್ ಬಂದಂಗೆ ಇವರು JDS ಇವ್ರು ಕುಮಾರಸ್ವಾಮಿ ಗೋಳಾಡಿ ಪರಂಗಿ ಗಿಡ ಎಲ್ಲ ಒಣಗೋಗ್ಯವೆ. ನುಗ್ಗೆ ಗಿಡ ನುಗ್ಗೆ ಗಿಡ ಒಂದ್ ನೇತಾಡ್ತಾ ಐತಿ ಇವ್ರು ಯಡಿಯೂರಪ್ಪರು.
ಹಂಗಾಗಿನ ಅವ್ರಿಗೆ ಫೋನ್ ಮಾಡಿ ಕೇಳ್ಬಿಡಿ ಇವ್ರು ಯಡಿಯೂರಪ್ಪರಿಗೆ. ನೀನು ಒಳ್ಳೆ ಬಿಸ್ನೆಸ್ ಮ್ಯಾನ್, ನೀನು ಕರ್ಕೊಂಬರೇ ಸುಮ್ನೆ. ನಾನು ಒಂದ್ ಸ್ವಲ್ಪ ಬಲಗಡೆಗೆ ಎದ್ದಕ್ಕೆ ಅವಕಾಶ ಮಾಡಿಕೊಡ್ತೀರ? ನಿಮ್ಮ ಸಾಷ್ಟಾಂಗ ನಮಸ್ಕಾರಗಳು ಮಾಡ್ತೀನಿ ನಾನು. ಏಯ್ ಎಲ್ಲ ಮನೆ ಕೇಳ್ರಿ, ಎಲ್ಲ ಮಧ್ಯಾಹ್ನ 3 ಗಂಟೆಗೆ ಏನ್ ಗೆದ್ದಿದ್ದೀರಾ? ಎಲ್ಲ ಮನೆ ಕೇಳ್ರಿ. ಹಲೋ, ನಾವು ಈ ಮನೆ ಕಿತ್ತಾಕಿದಾಗಿಂದನು ಕೆರೆ ಕಡೆಗೆ ಹೋಗ್ತೀವ್ರಿ. ನೀವು ಆತರ ಬಾತ್ರೂಮ್ ಹೋಗ್ತಾರಲ್ಲ, ನಿಮ್ ಹೆಣ್ಮಕ್ಳು ನಿಮ್ ನಿಮ್ ಸಾಮಾನೆಲ್ಲ ನೋಡ್ರಿ, ಅವ್ರಿಗೊಂಥರ ಆಗಲ್ವಾ? ಬಿಚ್ಕೊಂಡು ಕೆರಳ ಕೂತ್ಕೊಂತಿರಲ್ಲ. ಬೇಲಿ ಚಂದೆ ಬೇಲಿ ಹಂಗೆ ಮಾರ್ಬಿಡವಲ್ಲ, ಚಂದೆ ಕುತ್ಕೊಂತೀವಿ. ಸೊಳ್ಳೆ ಪಳ್ಳೆ ಕಡಿಯಲ್ವಾ? ಕಡಿತಾವೆ, ಬೆಳಗ್ಗೆ ಟೈಮ್ ಹೋದ್ರಿ ಕಡಿತಾವೆ. ಸೊಳ್ಳೆ ಅವು ಕಡಿತಾವೆ. ಮತ್ತೀಗ ಅದು ಎಲ್ಲ ಹೆಂಗ್ ಮೇಂಟೈನ್ ಮಾಡ್ತೀರಾ ನೀವು? ಸೊಳ್ಳೆ ಬದಿ ತಗೊಂಡೋಗಿರ್ತಾರೆ ಇಲ್ಲಿಂದಾನೆ? ಕೆರೆ ತಕ್ಕ ಸೊಳ್ಳೆ ಬದಿ ತಗೊಂಡೋಗ್ತಾರೆ. ಹೌದಾ? ಆ ಸೊಳ್ಳೆ ಬದಿ ಕಡ್ದಾಗ ಏನ್ ಮಾಡ್ತೀರಾ ಅಲ್ಲಿ ನೀವು ಬೈಲಲ್ಲಿ, ಕೆರೆ ಹತ್ರ? ಪಂಚೆ ಓದ್ಕೊಂತೀವ್ರಿ. ಪಂಚೆ ಇರ್ತದಲ್ಲ ಬಾತ್ರೂಮ್ ಅದನ್ನ ಓದ್ಕೊಂತೀವಿ ಹಂಗೆ ನಮ್ಮ ಮೈ ಮೇಲೆ. ಹಂಗೆ ಬಿಚ್ಚಿಬಿಟ್ಟು ಹಂಗೆ ಮೈ ಮೇಲೆ ಹೊತ್ಕೊಂಡ್ಬಿಡ್ತೀರಾ? ಅದು ಏನ್ ಲೆಟ್ರಿನ್ ಪಟ್ರಿನ್ ಆಗೋಗ್ಬಿಟ್ರೆ ಪಂಚೆ ಎಲ್ಲ ಹಂಗೆ ಒಡ್ಸ್ಕೊಂತೀರ ಅದೇನೆ? ಇಲ್ಲ ನಾಯಿ ಬಾತ್ರೂಮಿಗೆ ಹೋಗಿ ಡ್ರಿಂಕ್ಸ್ ಮಾಡಿರ್ತೀವ್ರಿ. ಅಕಸ್ಮಾತ್ ತೊಳ್ಕೊಳಕ್ ಹೋಗ್ತಿರಲ್ಲ, ಅದು ಮುಗುರು ನೀರೊಳಗೆ ಯಾವತ್ತು ಬಿದ್ದಿಲ್ವಾ? ನೀರೊಳಗೆ ಇಳಿದು ಬಿಡ್ತೀವಿ ನಾವು. ಚಪ್ಪಲಿ ಬಿಟ್ಬಿಟ್ಟು ಗಾಡಿ ಚಪ್ಪಲಿ ಬಿಟ್ಬಿಟ್ಟು ನೀರು ಚಾನಲ್ ಬಂದಿದ್ದಲ್ಲ, ತುಂಬಿದೆ ಕೆರೆ. ನೀರೊಳಗೆ ಹೋಗಿ ನೀರ್ ಬಿಟ್ಬಿಟ್ಟು ಬರ್ತೀವ್ರಿ. ಅದ್ರ ನೀರೊಳಗೆ ಮಾಡ್ಬಿಟ್ಟು ಅದೇ ನೀರೊಳಗೆ ತೊಳ್ಕೊಂಡ್ಬಿಡ್ತೀರಾ? ಇಲ್ಲ ಇಲ್ಲಿ ಇದು ಗಿಡ ಮರ ಇರ್ತಾವಲ್ಲ, ಇದು ಈ ಕಡೆ ಕೆರೆ ರೋಡ್ ಮೊದಲ ಗಿಡ ಮರ ಅವು ಇರ್ತಾವಲ್ಲ, ಅಲ್ಲಿ ಹೋಗಿ ಯಾಕೆ ಈಗೀಗ ನೋವು ಕಾಣಿಸ್ಬೇಕು? ಇದು ಒಂದ್ ಕಡೆ ಎಡಗಡೆ ಇದು ಹೊಟ್ಟೆ ಕೆಳಗೆ. ಹಂಗಾರ ನಿಮ್ ಕಿಡ್ನಿ ಹೋಗೈತ ಒಂದು ಅಂತ. ಏನು ಹೊಟ್ಟೆನಾಗ ಹಂಗ ಆಗತ್ತೆ ನೋವಾದಂಗೆ ರೇ? ಇಲ್ಲ ರೀಸಸ್ ಫಸ್ಟ್ ಮಾಡ್ತೀರಾ ಇಲ್ಲ ಹೇಳ್ತೀರಾ? ಫಸ್ಟ್ ಎರಡು ಒಂದೇ ಸರಿ ಮಾಡ್ಬಾರ್ದು. ಅದೇ ಒಂದ್ 3 ಸಲ ಅದನ್ನೇ ಕೇಳಿ ಅದರಿಂದ ಏನೈತೆ ಅದನ್ನ ಕೊಟ್ರೆ ಚೆಕ್ ಮಾಡ್ತಾರೆ. ರೇ, ನಿಮ್ ಒಳ್ಳೇದಕ್ಕೆ ಕೆಲವೊಂದ್ರಿಗೆ ಹೇಳ್ತಿರೋದು, ನನ್ನ ಒಳ್ಳೇದಕ್ಕೆ ಹೇಳ್ತಾ ಇರೋದು. ಅಲ್ಲ ಸರ್, ಅದನ್ನ ಏನ್ ಬರೀ 100 ಸಲ ಬರೀ ಅದೇ ನಾವು ಈಗ ನಿಮ್ಗೇನೋ ತೊಂದರೆ ಆಗುತ್ತೆ, ನಿಮ್ಗೆ ಒಳ್ಳೇದಕ್ಕೆ ನಾವ್ ಹೇಳ್ತಾ ಇರೋದು. ಏನಿಲ್ಲ, ಅದ್ ಯಾರಿಗೂ ಅದನ್ನ ಮಾಡ್ತೀವಿ. ಇಲ್ಲ, ನೀನು ನಾಳೆದ ಏನ್ ಮಾಡ್ತೀವಿ ಗೊತ್ತಾನಪ್ಪ ನರಸಿಂಹರಾಜು? ಅದು ರೀಸರ್ಚ್ ಮಾಡಕ್ ಹೋಗ್ಬೇಡ, ಅದ್ಮಿ ಹಿಂಗೆ ಹಿಡ್ಕೊಂಬಿಡು ಕೈಯಾಗೆ. ಫಸ್ಟ್ ಲೆಟ್ರಿನ್ ಮಾಡ್ಬಿಟ್ಟು ಆಮೇಲೆ ರೀಸರ್ಚ್ ಮಾಡು. ಆಗತ್ತೆ ಸರ್, ಬೆಳಗ್ಗೆ ಟೈಮ್ ಆಗುತ್ತರ. ಏನಪ್ಪಾ? ನೀನು ಹಂಗ್ ಮಾಡಿದ್ರೆ ಏನ್ ಮಾಡ್ಬೇಕು ಗೊತ್ತಾ? ಫಸ್ಟ್ ಕೈಯಲ್ಲಿ ಅದನ್ನ ಹಿಡ್ಕೊಂಡ್ಬಿಡು, ಲೆಟ್ರಿನ್ ಮಾಡ್ಬಿಟ್ಟು ಅದೇ ಉಚ್ಚೆನೆ ಎಡಗೈಗೆ ಹಿಡ್ಕೊಂಡು ಹಿಂಗ್ ಹಿಡ್ಕೊಂಡು ಅದೇ ನೀರಾಗ ತೊಳ್ಕೊಂಡ್ರೆ ತಿರ್ಗಾ ಕಾಯಿಲೆ ಬರಲ್ಲ ತಿರ್ಗಾ ನಿಂಗೆ. ಇಲ್ಲ, ಒಂದು ಖಾಲಿ ಬಾಟ್ಲು ತಗೊಂಡೋಗ್ಬಿಡು, ಅದಕ್ಕೆ ಖಾಲಿ ಬಾಟ್ಲಲ್ಲಿ ಕುಯ್ಕೊಂಡ್ಬಿಟ್ಟು ಅದೇ ಇದ್ರಲ್ಲಿ ತೊಳ್ಕೊಂಡ್ರೆ ಅದು ನಿಂದು ಕಲ್ಮಶ ಎಲ್ಲ ಹೋಗುತ್ತೆ ಮೈಯಾಗಿರೋದು. ಬೆಳಿಗ್ಗೆ ನೋಡಂಗ್ ಮಾಡ್ತೀವಿ, ಬೆಳಿಗ್ಗೆ ಹಂಗ್ ಮಾಡ್ತೀವಿ ನೋಡಂತ ಹೇಳಿ ಸರ್. ಬಿಸ್ಲರಿ ಖಾಲಿ ಬಾಟ್ಲು ತಗೊಂಡೋಗಿ ಎಲ್ಲ ಮಣ್ಣಿಗೆ ಹೋಗಿದ್ದು, ಯಾಕೋ ತಲೆ ಹೊಟ್ಟು ಬಂದಂಗ ಆಯ್ತು, ಮಣಿಕೊಂತೀವಿ. ಇದು ಇನ್ನೇನು ಎದ್ರಾಗೇನೈತಿ? ಇನ್ನೇನು ಇಷ್ಟೆಲ್ಲ ಹೇಳಿದ್ರು ನಮ್ಗೇನು ಒಂದು ಹೆಲ್ಪ್ ಮಾಡ್ಲಿಲ್ಲ ಬಿಡ್ರಿ ನೀವು. ಇಷ್ಟೆಲ್ಲ ನಾವ್ ಹೇಳಿದ್ರು ನಮ್ಗೊಂದ್ ಹೆಲ್ಪ್ ಮಾಡ್ಲಿಲ್ವಲ್ಲ ನೀವು. ಯಾರು ಹೇಳಿ ನೀವು? ನಾನ್ ರೇ, ಕಲಾವಿದ್ರು ಚಂದ್ರಶೇಖರ್. ಊಟ ಆಯ್ತು, ನಿದ್ದೆ ಬರ್ತಾ ಇಲ್ಲ, ಏನ್ ಮಾಡೋದು? ನಿಮ್ಮನೆ ಹತ್ರ ಬರ್ಲಾ ಓಡಾಡ್ಕೊಂಡ್ ಹಂಗೆ ಕಾರ್ ತಗೊಂಡು? ನಾಯಿಗಳಿದ್ರೆ ಏನ್ ಮಾಡೋಣ? ನಾಯಿಗಳು ಬೆಂಗಳೂರಿಗೆ ಹೋಗೋಣ, ಬರ್ತೀರಾ ಈಗ? ಇಲ್ಲ ಸರ್, ಬರಲ್ಲ, ನಾಯಿಗಳಿದೆ. ಅಲ್ಲ ರೀ, ಬೆಂಗಳೂರಿಗೆ ಹೋಗೋಣ, ಬರ್ತೀರಾ? ಅಲ್ಲಿ ಯಾವ್ದಾರ ನೋಡೋಣ, ಬೆಂಗಳೂರಲ್ಲಿ ಇಬ್ರು ಎಂಜಾಯ್ ಮಾಡೋಣ.
ಇಲ್ಲ ಸರ್, ನಮ್ದು ಇಲ್ಲಿ ನಮ್ಮ ಮನೆಗೆ ಮಕ್ಳು ಮರಿ ಇದಾವೆ, ನಮ್ ಮಗಾರಿದಾರೆ. ಆ, ಹಂಗೆಲ್ಲ ಇಲ್ಲ, ನಾವ್ ಬರಲ್ಲ. ಆ, ನೋಡಿ ಯಾರನ್ನ ನಿಮ್ಮ ಹತ್ತಿರ ಆತ್ಮೀಯರನ್ನ ಯಾರನ್ನ ಕರ್ಕೊಂಡು ಹೋಗಿ. ನಂದೇನ್ ಗೊತ್ತಾ ನರಸಿಂಹರಾಜು, ಆತ್ಮೀಯರನ್ನ ಕರ್ಕೊಂಡೋಗಿ ಇದ್ರಾಗೆಲ್ಲ ಹಿಂಗೆಲ್ಲ ಮಾಡಕ್ಕಾಗಲ್ಲ. ಈ ಕೆಲಸ ಮಾಡ್ಬೇಕು ಅಂದ್ರೆ ನೀವು ನಾವಾದ್ರೆ, ಈಗ ನೀವು ಅದ್ರಾಗ ಅನುಭವಸ್ಥರು ಅಲ್ವಾ. ಅವ್ರು ನರಗ್ನಳ್ಳಿ ಕೃಷ್ಣಪ್ಪರ ಹೇಳಿದ್ರು, ಅಯ್ಯೋ ಅಣ್ಣ ಅವನು ತುಂಬಾ ತುಂಟ, ಅವನು ಒಳ್ಳೊಳ್ಳೆ ಇದು ಮಾಡಿದಾನೆ, ಯಾರೋ ಲಕ್ಷ್ಮಮ್ಮ ಅಂತೆ ಲಲಿತಮ್ಮ ಅಂತೆ ಸಖತ್ತಾಗಿ ಎಲ್ಲ ಯೂಸ್ ಮಾಡಿದಾನೆ, ಅವನು ರಸಿಕನೇ ಅಂತ ಅಂದ್ರು, ಹೇಳಿದ್ರು. ಹಂಗ ಈಗ ನೀವು ಅನುಭವ ಇರೋದ್ರಿಂದ, ನಾವು ಅನುಭವ ಇರೋದ್ರಿಂದ ಹೋದ್ರೆ ಹೆಂಗೆ ವೆರೈಟಿ ಮಜಾ ಮಾಡ್ಬೋದು. ನೀವ್ ಹೇಳ್ಕೊಡ್ತೀರಾ ಈ ತರ ಎಲ್ಲ ಹಿಂಗೆ ಮಾಡ್ಬೋದು ಅಂತ ಅಲ್ವಾ. ಇಲ್ಲ, ಇದು ಹೇಗೆ ಮಾಡ್ತೀವಿ ಬಿಡಿ. ಬೆಳಿಗ್ಗೆ ಏನ್ರಿ ಅಪರೂಪಕ್ ಮಾಡಿದೀನಿ, ನೀವ್ ಆಲೆ ಕಟ್ ಮಾಡ್ತಿದ್ದೀರಾ. ಇಲ್ಲೆಲ್ಲ ಹುಡುಗರು ಅದು ಮನಿಕೊಂಡಿದಾವೆ. ಬೆಳಿಗ್ಗೆ ಮಾಡ್ತೀವಿ ಬಿಡಿ, ಬೆಳಿಗ್ಗೆ ಮಾಡ್ತೀನಿ. ನರಸಿಂಹರಾಜು, ನರಸಿಂಹಸ್ವಾಮಿ ಮೇಲೆ ಆಣಿ ನೀವು ಕಟ್ ಮಾಡಿದ್ರೆ ಅಲ್ಲ. ಯಾಕೆಂದ್ರೆ ಈಗ ಯಾವ ನಿಮ್ಮೂರಾಗ ಒಂದ್ ಏನ ನೋಡ್ತೀರಾ ಯಾವ್ದನ? ಇಲ್ಲೆಲ್ಲ ಹಿಂಗ್ ಮಾತಾಡ್ಬೇಕು ಹೋದ್ರ ಅಲ್ಲೇ ಅವ್ರ ಮನೆಯವ್ರೇನ ಅವ್ರ ಹಚ್ಕೋತಾರೆ, ಎಲ್ಲ ಅಲ್ಲೇ ಫೋಟೋಗಳು ತಕ್ಕಂತಾರೆ, ಮೊಬೈಲ್ ವಿಡಿಯೋ ಮಾಡ್ಕೊಂತಾರೆ ಅಂತ ಹೋಗಿ. ಈಗ ನಾವು ಮನೆಗ್ ಮಕ್ಳು ಮರಿ ಮಾಡಿಕೊಂಡು ಹಂಗೆಲ್ಲ ಹೋದ್ರೆ ನಾಳೆ ನಮ್ ಮುಂದೇನೋ ಅಂತಾರೆ ಎಲ್ಲ ಕಲ್ತಾಂಡೇಶಲ್ ಅವ್ರು. ಅಲ್ಲ, ನೀ ಯಾವ್ದನ ಪ್ಲೀಸ್ ನಮಗೊಂದ್ ಯಾವ್ದನ ಇವತ್ತಿಗೆ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಬಿಡ್ರಿ, ಯಾವ್ದನ ಒಂದೇ ಒಂದು. ಸರ್ ಅಲ್ಲಲ್ಲ, ನೀವು ಇದೇನು ನಾವು ನೋಡಿ ನಮ್ಗೆ ಮಾತ್ರೆ ನುಂಗಿದೀನಿ, 2 ಮಾತ್ರೆ ನುಂಗಿದೀನಿ, ನಮ್ಗೆ ಯಾಕೋ ಇವತ್ತು ತಲೆ ಹೊಡ್ದ. ನಾನು ಖಂಡಿತ ಬೇರೆ ಮಾತಾಡ್ತೀನಿ. ನಮ್ಗೆ ಆಟ ಇಟ್ಟಿಲ್ಲ, ನಾವು ಏನು ಇದು ದಳ್ಳಾಳಿ ಇದನ್ನ ತಿಳ್ಕೊಂಡಿದ್ರಿ ನಮ್ಮನ್ನ. ಅಲ್ಲ ನೀವು ನೋಡಿ, ಇದು ಯಾವ್ದನ್ನ ಒಳ್ಳೆ ರೀತಿಲಿ ಮಾತಾಡಿ, ಆದ್ರೆ ನಮ್ಗೆ ಬಾರಿ ನಾವು ಏನೇನೋ ಕೆಟ್ಟ ಮಾತು ಬರ್ತವೆ. ಅಲ್ಲ ನರಸಿಂಹರಾಜು ಅವರೇ, ಈಗ ನಾವು ಕೃಷ್ಣಪ್ಪರ್ ಏನಂದ್ರು ಅಂದ್ರೆ, ಅವ್ರು ಯಾರು ಲಲಿತಮ್ಮ ಲಕ್ಷ್ಮಮ್ಮ ಅವ್ರನ್ನೆಲ್ಲ ನೀವ್ ಯೂಸ್ ಮಾಡಿ ಬೇಕಾದ್ರೆ ಅವ್ರದ್ದು ಯಾರ್ದನ ಒಬ್ರು ನಂಬರ್ ಕೊಟ್ರೆ ನಾವೇ ಅಲ್ಲಿಗೆ ಹೋಗ್ಬಿಡ್ತೀನಿ ಡೈರೆಕ್ಟ್. ಲಲಿತಮ್ಮನ ನಂಬರ್ ಕೊಡ್ತೀರಾ? ನಮ್ಗೆ ಯಾವ ತರದ್ ಏನು ನಾವು ಗೊತ್ತಿಲ್ಲ. ನಿಮ್ಗೆ ಅದನ್ನ ನಿಮ್ಮ ಚಾಲೆಂಜ್ ಬಿಟ್ಟಿತ್ತು, ನಿಮ್ಗೆ ಅವಶ್ಯಕತೆ ಇದ್ರೆ ನೀವು ಅದನ್ನ ಇದು ಮಾಡಿ ಇನ್ನೊಬ್ರಿಗೆ ಹೇಳಿ, ಅವರಿಂದನ ಎಲಪ್ ತಗೊಂಡು ಮಾಡೋದು, ಅದು ತರವಲ್ಲ ಅದು. ಅಲ್ಲ, ಈಗ ಲಕ್ಷ್ಮಮ್ಮಂದು ಯಾರ್ದಾನ ಅವ್ರದನ ನಂಬರ್ ಕೊಡ್ತೀರಾ? ಹೋಗ್ತೀನಿ. ಇಲ್ಲ, ನಮಗ್ ಗೊತ್ತಿಲ್ಲ ಸರ್, ನಮ್ಗೆ ಯಾವ್ದು ಗೊತ್ತಿಲ್ಲ ನಮ್ಗೆ. ಕೃಷ್ಣಪ್ಪರ್ ಹೇಳಿದ್ರಲ್ರಿ ನಿಮ್ಗೆಲ್ಲ ಗೊತ್ತಂತೆ. ಕೃಷ್ಣಪ್ಪರ್ ನಂಬರ್ ಕೊಡ್ತೀನಿ, ನಾಳೆ ಫೋನ್ ಮಾಡಿ. ಕೃಷ್ಣಪ್ಪರ್ ನಂಬರ್ ನನ್ನ ಹತ್ರನೇ ಇದೆ, ಬೇಕಾದ್ರೆ ಅವರೇ ಮಾತಾಡ್ತಾರ ನೋಡ್ರಿ. ಇಲ್ಲ ಲೈನ್ಗೆ ಹಾಕ್ತೀನಿ ತಡೀರಿ, 1 ನಿಮಿಷ ಹಂಗೆ ಇರ್ರಿ.